ಇದು ಶ್ರೀಶೈಲದ ಪಕ್ಕ ಹಾಂ ಸಾಲೂರು ಅಂತಕ್ಕಂಥ ಸ್ಥಳದಲ್ಲಿ ಹಾಂ ಮಹಾದೇಶ್ವರರು ಜನ್ಮ ತಾಳಿದ್ರು. ಹಾಂ ಹಾಂ ಹೌದಾ? ಅಲ್ಲಿಂದ ಅವರು ವ್ಯಗ್ರಾನಂದ ಮಹರ್ಷಿಗಳಿಂದ ಹಾಂ ಹಾಂ ಇದನ್ನು ಪಡೆದರು, ಗುರು ದೀಕ್ಷೆಯನ್ನು ಪಡೆದರು. ಹಾಂ ಆದರೆ ಗುರು ಮಾಡಿದ್ದೇನು, ಭಸ್ಮ ಹಾಕಿದ್ರು, ಜಗತ್ ಪ್ರಸಿದ್ಧ ಬಾಳಪ್ಪ ಅಂತ ಹೇಳಿದ್ರು ಅಷ್ಟೇ. ಹಾಂ ಆಗ ಅವರು ಅಲ್ಲಿಂದ ಕರ್ನಾಟಕಕ್ಕೆ ಬಂದರು. ಕರ್ನಾಟಕಕ್ಕೆ ಬಂದು ಸುತ್ತೂರು ಅಂತಕ್ಕಂಥ ಸ್ಥಳಕ್ಕೆ ಬಂದರು, ಮಠಕ್ಕೆ. ಹಾಂ ಹಾಂ ಆ ಸುತ್ತೂರು ಮಠದಲ್ಲಿ ಭಾಳ ದಿವಸ ಇದ್ದರು. ಭಾಳ ದಿವಸ ಇರಬೇಕಾಗಿದ್ದರೆ ಅಲ್ಲಿ ಯಾವ ಊರು ಏನು ಎತ್ತಲ ಇಲ್ಲೇ ಇದೆಯಲ್ಲಪ್ಪ ಅಂತ ಕೇಳಿದ್ರು ಬುದ್ಧಿ. ನಾನು ಒಬ್ಬ ಗುರುಭಕ್ತ ಬುದ್ಧಿ, ನಿಮ್ಮಿಂದ ನನಗೆ ನಾಮಾಂಕಿತ ಆಗಬೇಕು, ನನಗೆ ಹೆಸರು ಕೊಡಿ. ನಮ್ಮ ತಾಯಿ ತಂದೆಗಳು ಹೆಸರು ಕರೆದಿಲ್ಲ ಅಂತ ಕೇಳಿದ್ರು. ಆಗ ಅವರು ಕೆಲವು ಕಾಯಕಗಳನ್ನು ಅವ್ರಿಗೆ ನೇಮಿಸಿದ್ರು. ದನ ಕಾಯಕ ನೇಮಿಸಿದ್ರು ಮಹದೇಶ್ವರ. ಆಗ ದನ ಕಾಯಕ ಹೊಡೆದ್ರೆ ದನಗಳು ಯಾವ ಕಡೆಗೂ ಹೋಯ್ತಿರ್ಲಿಲ್ಲ. ಇವ್ರು ಹೇಳಿದ ಬೌಂಡ್ರಿ ಒಳಗೆ ಮೇಯ್ಕೊಂಡು ಅಲ್ಲೇ ಇದ್ದ. ಬಾಕಿಯವ್ರು 10 ಜನ ಆಳುಗಳು ನೇಮಿಸಿದ್ರು, ದನ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವರಂತ ತಿರುಗಾಡ್ತಾ ಆ ಶಿವ ಭಜನ ಆಡ್ತಾ ತಿರುಗಾಡ್ತಾ ಇದ್ರು ಸಹ ದನಗಳು ಪೋಲಿಯೋ ಕಾಲಕಳಿ ಮೇಲೆ ಮಠಕ್ಕೆ ಸೇರ್ತಿದ್ವು. ಆಮೇಲೆ ಜನ ನಾವು 10 ಆಳು ಕಾದ್ರು ಕಾವಲು ಕಾಯಕ ನೀನು ಒಬ್ಬನೇ ಕಾದು ದನಗಳಿಂದ ರಿಮಾರ್ಕ್ ಬರಲಿಲ್ವಲ್ಲ ಅಂತ ಇವನು ಮಾಯಾ ಮೋಡಿವ ಇವನಿಂದ ಮಠದಲ್ಲಿ ಇರಿಸೋದು ಬೇಡಿ, ಹೊರಗಡೆ ಕಳಿಸ್ಬಿಡಿ ಅಂತ ಚಾಡಿ ಹೇಳಕ್ಕೆ ಶುರು ಮಾಡಿದ್ರು ಜನ. ಆಗ ಬುದ್ಧಿಯವರು ತಾವು ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು ದನ ಕಾಯಕ ಬಿಟ್ಟು ಮಠದಲ್ಲಿ ರಾಗಿ ಬೀಸ ಕಾಯಕ ಅವನು ಮಠದೊಳಗೆ ಏನು ಕೆಲಸಗಳೋ ಅದು ಮಾಡೋದು, ಬಂದವ್ರಿಗೆ ಊಟ ಹಾಕೋದು, ಇನ್ನೂ ಕೆಲವು ಕೆಲಸ ಕಾರ್ಯಗಳನ್ನು ಹೇಳಿದ್ರು. ಒಂದು 3 ಮಂದಿ 4 ಮಂದಿ ರಾಗಿನಿಗೆ ದಿನಾ ಬೀಸ್ತಿದ್ರು. ಅಲ್ಲಿ ಬಂದವ್ರಿಗೆ ದಾಸೋಹ ಮಾಡೋಕ್ಕೆ ಸುಮಾರು 1900 ವರ್ಷಗಳು. ಆಗ ಬುದ್ಧಿಯವ್ರಿಗೆ ನೇಮಿಸಿದ್ರು. ಬುದ್ಧಿಯವರಿದ್ದು ಮಹದೇಶ್ವರ ನೇಮಿಸಿದ್ರು. ಮಹದೇಶ್ವರನು ಹೆಸರಿಲ್ಲ ಅವಾಗ ಇವರಿಗೆ. ಆ ನಂತರ ಬುದ್ಧಿಯವ್ರಿಗೆ ಇದೆಷ್ಟು ರಾಗಿ ಹಾಕಿ ಗುರುವೆ ಅಂತ ನಮಸ್ಕಾರ ಮಾಡಿದ್ರು ಮಹದೇಶ್ವರ. ಎಷ್ಟು ಹಾಕಕ್ಕಾದ ನಿನಗೆ, ಇಲ್ಲಿರೋದ್ನೆಲ್ಲ ಬೀಸ್ಬಿಡು ಅಂದ್ರಂತೆ. ಅಲ್ಲೇನೋ ಒಂದು 50 ಮೂಟ 100 ಮೂಟ ರಾಗಿ ಇತ್ತು ಚಾವಡಿ ಮೇಲೆ. ಅಂತ ಚಾವಡಿ ಥರ ಪಡಿಸಲ್ಲ ಮೇಲೆ. ಆಯಿತು ಬುದ್ಧಿ ಅಂದರು ಅವರು. ಬುದ್ಧಿಯವರು ಗದ್ದೆ ಕಡೆಗೆ ಹೋದರು. ಅಲ್ಲಿರೋರೆಲ್ಲ ಸಾಯಂಕಾಲವಾಯಿತು, ಮಲ್ಕೊಂಡ್ರು. ಮಹದೇಶ್ವರರು ರಾಶಿಗೆ ನಮಸ್ಕಾರ ಮಾಡಿಬಿಟ್ಟು, ಜಗತ್ತಿಗೆ ಅನ್ನ ನೀಡವನೇನು ಶಿವನ, ಇದು ಅನ್ನಕ್ಕೋಸ್ಕರ ನೀನು ಸಹಾಯ ಮಾಡಬೇಕು, ನನಗೆ ಶಕ್ತಿ ಕೊಡು ಅಂತ ಬೇಡಿದ್ರು ಮಹದೇಶ್ವರ. ಯಾರನ್ನ? ಶಿವನ. ಆಗ ಬಂದು ರಾಗಿ ಕಲ್ಲಿಗೆ ನಮಸ್ಕಾರ ಮಾಡಿಬಿಟ್ಟು ರಾಗಿ ಕಲ್ಲಿನ ಮೇಲೆ ತಮ್ಮ ಆಯುಧನಿಗೆ ಇಟ್ಕೊಂಡಿದ್ದಂದು. ಆ ರಾಶಿ ತಾನೇ ಬಿಚ್ಚಿಕೊಂಡು ರಾಗಿಗೆ ಬರೋದು, ರಾಗಿ ಬೀಸೋದು, ಈಗ ಆಗೋಯ್ತು. ಯಾರೋ ನೋಡಿದ್ರು ಮಠದಲ್ಲಿದ್ದವರು ಕದ್ದು ಮುಚ್ಚಿ ನೋಡ್ತಿದ್ರು ಇವೇನು ಮಾಡಿನು ಅಂತ. ಯಾಕಂದರೆ ಇವ ಮಾಯಾ ಮಾಡವ, ಮೂಡಿಗಾರ, ಮಾಟಗಾರ ಇವ ಅಂತ ಹೆಸರು ಕಟ್ಬಿಟ್ಟಿದ್ರು ಇವ್ರಿಗೆ. ದನ ಕಾಯ್ತಿದ್ದಾಗ ದನಕ್ಕೆ ಏನೋ ಮಾಡಿಬಿಟ್ಟನ ಎತ್ತಾಗ ಹೋಗಲ್ಲ ಅಂತ. ಆಗ ಕಿಂಡಿಲಿ ಬಗ್ಗೆ ನೋಡ್ತಿದ್ದಾಗ ಹೋಗಿ ಸ್ವಾಮಿಯವ್ರಿಗೆ ಹೇಳವ್ರೆ ಜನ. ಸ್ವಾಮಿಯವರು ಮರೆಯಾಗ ಬಂದು ನಿಂತು ನೋಡವ್ರೆ. ನೋಡಿದ್ರೆ ರಾಗಿ ತಾನಾಗಿ ಬಂದು ರಾಗಿ ಕಲ್ಲು ಬೀಳ್ತಾ ಇದೆ, ಹಸಿಟ್ಟು ತಾನಾಗಿ ಇದೆ. ಹಸಿಟ್ಟು ಎಲ್ಲಿಗೆ ಸ್ಟೋರ್ ಮಾಡ್ತಿದ್ರು ಅವರು, ದಪ್ಪ ಇವುಗಳಿಗೆ 90 ಅಂತ ಹೇಳ್ತಾರೆ. ಆಗ ಈಗೇನು ಹೇಳಿರೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಹಸಿಟ್ಟು ತಾನಾಗಿ ಹೋಯ್ತಾ ಇದೆ. ಇದು ಆಶ್ಚರ್ಯ. ಇದು ಇವನು ಮಾಟಗಾರನಲ್ಲ, ಇವನು ಜಗತ್ತಿನ ದಾಸೋಹಿ. ಆದ್ದರಿಂದ ಇವನ ಕಲಿ ನಾವು ದುಡಿಸಬಾರ್ದು ಅಂಥೇಳಿ ಬುದ್ಧಿಯವರು ಬೆಳಗ್ಗನಾಗ ಬಂದು ಕೇಳಿದ್ರಂತ, ಎಷ್ಟು ಬೀಸಿದೆಯಪ್ಪ ರಾಗಿನ ಅಂತ ಕೇಳಿದ್ರು.
ಬುದ್ಧಿ ನೀವು ಹೇಳಿದ್ದರೆ ಅಷ್ಟ ಬೀಸಿನ ಗುರು ಹಾಂ ಅಂದ್ರಂತ ಎಲ್ಲಿ ಇದು ನಡಿ ನೋಡವ ಅಂದ್ರಂತ ಹಾಂ ಅನ್ನದ ಇದು ರಾಗಿ ಮೂಟ ರಾಶಿ ಒಂದು ಇಲ್ಲ ಅಲ್ಲಿ ಹಾಂ ಕಲ್ಲು ನೋಡಿದ್ರೆ ಬೆವತು ಹೋಗ್ಬಿಟ್ಟದೆ, ಹಾಂ ಬೀಸಿ ಬೀಸಿ ನೀರಾಗ್ಬಿಟ್ಟದೆ ಕಲ್ಲು ಶಾಖಕ್ಕೆ. ಹಾಂ ಹಾಂ ಇವರು ಮಾತ್ರ ಏನೂ ಇಲ್ಲ, ಹಣಲ್ಲಿ ವಿಭೂತಿ ಧರಿಸ್ಕೊಂಡು ಕಮ್ಮಂಡ್ಲ ಹಿಡ್ಕೊಂಡು ಆರಾಮ ತ್ರಿಶೂಲ ಹಿಡ್ಕೊಂಡು ನಿಂತಾರೆ ಮಹದೇಶ್ವರ ಅಷ್ಟೇ. ಹಾಂ ಆಗ ಇದೆಲ್ಲನೂ ಯಾರ್ಯಾರು ಕಟ್ಕೊಂಡು ಬೀಸ್ತೀರಿ ಹ್ಞೂ ಅಂದರೆ ಶಿವನ ಇಚ್ಛೆ ಬುದ್ಧಿ ಬೀಸದ ಅಷ್ಟು ಗೊತ್ತು, ನಂಗೆ ಏನೇನು ಗೊತ್ತಿಲ್ಲ ಅದ್ರಂತ ಮಹದೇಶ್ವರ. ಹಾಂ ನಾನು ಬೀಸ್ತಿ ನಾವು ಮಾಡಿದಿನ ಅಹಂ ಬರಲಿಲ್ಲ ಅವ್ರಿಗೆ. ಹಾಂ ಆಗ ನೀನು ಮಹಾಪ್ರಸಿದ್ಧಿ ಅಂತ ನೀನು ಹಾಂ ಪವಾಡ ಪುರುಷ ನೀನು ಶರಣ, ಹ್ಞೂ ನಮಗಿಂತಲೂ ದೊಡ್ಡವ ನೀನು, ಹ್ಞೂ ನಮ್ಮ ಮಠದಲ್ಲಿ ನೀನು ತಡ್ಕೊಳ್ಳೋ ಶಕ್ತಿ ನಮಗಿಲ್ಲಪ್ಪ, ಹಾಂ ನೀವು ಮುಂದಕ್ಕೆ ದಯಮಾಡಿಸಿ ಅಂದ್ರೆ. ಯಾವ ಮಠದಲ್ಲಿ ಇದು? ಸುತ್ತೂರು ಮಠದಲ್ಲಿ. ಸುತ್ತೂರು ಮಠದಲ್ಲಿ ನಡೆದಿದ್ದು. ಸುತ್ತೂರು ಮಠದಲ್ಲಿ. ಹಾಂ ಆಗ ಬುದ್ಧಿ ನಾನು ನಿಮ್ಮ ಹತ್ರಕ್ಕೆ ಬಂದದು, ಹಾಂ ನನಗೇನಾದರೂ ಒಂದು ಹೆಸರು ಅಂತ ಕೊಡಿ ಬುದ್ಧಿ. ಹಾಂ ನನಗೆ ನಾಮಾಂಕಿತನೇ ನೀವು ಕಟ್ಟಲಿಲ್ಲ, ಹಾಂ ನಾ ಇನ್ಯಾರನ್ನೂ ಹೋಗಿ ಕೇಳಪ್ಪ. ಹಾಂ ನೀನು ಒಂದು ಕೆಲಸ ಮಾಡು ಹಾಂ ಗುರುದೇವ. ಹಾಂ ಅವನ ಅಯ್ಯ ಅನ್ನಕ್ಕೂ ಶಕ್ತಿ ಬರಲಿಲ್ಲ ಸುತ್ತೂರು ಸ್ವಾಮೀಜಿಯವ್ರಿಗೆ, ಹ್ಞೂ ಆಗನ ಸ್ವಾಮೀಜಿಯವ್ರಿಗೆ. ಹ್ಞೂ ಆಗ ನೀನು ಮುಂದೆ ಕುಂತೂರು ಅಂತ ಒಂದು ಮಠ ಇದೆ. ಕುಂತೂರು 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 ಈ ಊರು, ಈ ಊರು, ಇದು ಈ ಮಠ. ಈ ಮಠ. ಹಾಂ ಅಲ್ಲಿಗೆ ಹೋಗು. ಹಾಂ ನನಗೆ ನಿನ್ನ ಹೆಸರು ಕಟ್ಟೋ ಶಕ್ತಿ ನನ್ನಲ್ಲಿಲ್ಲ. ಹಾಂ ಕುಂತೂರು ಹೋದ್ರೆ ಅವ್ರ ಹೆಸರು ಕೊಡ್ತಾರೆ ನಿನಗೆ. ಹಾಂ ಯಾವಾಗ ಹೋಗ್ಬೇಕು ಪುರಿ? ಹಾಂ ನಾನು ಹೇಳ್ತೀನಿ ಆ ದಿವಸ ಹೊರಟೋಗಪ್ಪ. ಹಾಂ ನಾಳೆ ಕಳಿಸ್ಬೇಕು ಮಹದೇಶ್ವರ ಇಲ್ಲಿಗೆ. ಹಾಂ ಇವತ್ತು 2 ಆಳು ಕಳಿಸ್ತಾರಂತ ಇಲ್ಲಿಗೆ, ಹಾಂ ಇಂಥವ್ರು ಬರ್ತಾರೆ ನೋಡ್ಕೊಳ್ಳಿ ಅಂತ. ಹಾಂ ಅವರು ಬೆಳಗ್ಗೆ ಅಲ್ಲಿ ಹೊರಟದು ಹಾಂ. ಸಂದ್ಗಂಡು ನಡ್ಕೊಂಬಂದಾರೆ. ಹಾಂ ಇಲ್ಲಿಗೆ ಇಲ್ಲಿಗೆ. ಇಲ್ಲಿಗೆ ಹಾಂ ಅಲ್ಲಿ ಮಹದೇಶ್ವರ ಆಗ ಕಾಲ ನಿರ್ಣಯ ಗಂಟೆ ಗಡಿಯಾರ ಇರಲಿಲ್ಲ. ಹಾಂ ಬೆಳಗ್ಗೆ ಹಾಂ. ದನಗುಡ ಹೊತ್ತು, ಕುರುಗುಡ ಹೊತ್ತು, ಮಧ್ಯಾಹ್ನ ಹಾಂ ಏರ್ ಕಟ್ಟ ಹೊತ್ತು ಅಂದರೆ ನೊಂಗ ಮುಡಿ ಹಾಂ ಹೌದು. ಹೊತ್ತು, ಹಾಂ ಮುಸ್ಸಂದೆ ಆಯಿತು ಅಂದರೆ ಸಾಯಂಕಾಲ ಆಯಿತು ಅಂದರೆ ಏರ್ ಬಿಡ ಹೊತ್ತು, ಹ್ಞೂ ಸಾಯಂಕಾಲ 8-9 ಗಂಟೆ ಊಟದ ಹೊತ್ತು, ಈ ಥರ ಕರಿತಿದ್ರು. ಹಾಂ ಆಗ ಪ್ರಸಾದ ಮಾಡಿ ಗುರುವೆ ಅಂದ್ರಂತ ಯಾರನ್ನ? ಮಹದೇಶ್ವರನ. ಆಗ ಬುದ್ಧಿ ನನ್ನ ಗುರು ಅಂತಿದ್ದಾರೆ, ನನಗೆ ನೀವು ಗುರು, ಹಾಂ ನಿಮಗಿಂತ ದೊಡ್ಡವನಲ್ಲ ನಾನು. ಹಾಂ ಹಾಂ ಅದು ನೀವೇನು ಪ್ರಸಾದ ಕೊಡ್ತಿದ್ದಾರೆ ಅದು ಮಾಡಿ ಪ್ರಸಾದ ಮಾಡ್ಕೊಂಡು ದಯಮಾಡಿಸಿ ಹ್ಞೂ ಕುಂತೂರು ಅಂತಿದೆ ಅಲ್ಲಿಗೆ ಹೋಗಿ ಅಂತ ಹೇಳೀನಿ ನಾನು. ಹ್ಞೂ ಅಲ್ಲಿ ನಿಮ್ಗೆ ಹೆಸರು ಕೊಡ್ತಾರೆ, ಹ್ಞೂ ಹೋಗಿ ಅಂತ. ಪ್ರಸಾದ ಮಾಡಿ ಹ್ಞೂ ಮಧ್ಯಾಹ್ನ 12:30 1 ಗಂಟೆನಾಗ ಪ್ರಸಾದ ಮಧ್ಯಾಹ್ನದ ಹೊತ್ತು ಅದು ಅಂತ. ಆವತ್ತಿನ ಕಾಲ ನಿರ್ಣಯ ಹಂಗಿತ್ತು. ಹ್ಞೂ ಊಟ ಮಾಡಿದ್ರು. ಹ್ಞೂ ಮಾಡತ್ಲಿ ಬುದ್ಧಿಯವ್ರಿಗೆ ಅಡ್ಡು ಬಿದ್ದರಂತೆ. ಹ್ಞೂ ಅವರು ಒಡ್ಡು ಬಿದ್ದರಂತೆ ಪ್ರತಿಯಾಗಿ. ಹ್ಞೂ ನನಗಿಂತ ದೊಡ್ಡವನೇನು, ನಿನ್ನಲ್ಲಿ ನಾನು ಶರಣ ಹಾಕ್ಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ, ನಿನ್ನಲ್ಲಿ ಸೇವೆ ಮಾಡಿಸೋ ಶಕ್ತಿನೂ ನನ್ನಲ್ಲಿಲ್ಲ. ಹ್ಞೂ ಇಷ್ಟೊಂದು ರಾಗಿ ನೀನು ಕ್ಷಣ ಮಾತ್ರದಲ್ಲಿ ಬೀಸಿರೋ ಸುತ್ತೂರಿನಲ್ಲಿ. ಸುತ್ತೂರಲ್ಲಿ. ಆದ್ದರಿಂದ ನಿನ್ನಲ್ಲಿ ಸೇವೆ ಮಾಡಿಸ್ಕೊಂಡ್ರೆ ನಮಗೆ ಅಶಕ್ತರಾಗ್ತೀವಿ. ಮುಂದಕ್ಕೆ ದಯಮಾಡಿಸಿ ಕುಂತೂರಿಗೆ ಇರ್ತದೆ. ಯಾವಾಗ ಯಾವ ಬುದ್ಧಿಗಳಿದ್ರು ಅವಾಗ ಇದು ಹೇಳಿದವರು? ಯಾವ ಬುದ್ಧಿಗಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಸ್ವಾಮೀಜಿ ಈಗ ಇಲ್ಲಿಗೂ ಬರ್ತಾರೆ, ಕುಂತೂರು ಸ್ವಾಮೀಜಿ ಏನ್ಬಿಡ್ತಾರೆ, ನಮ್ಮ ಸ್ವಾಮೀಜಿನ ಅಷ್ಟೇ. ಅವ್ರ ಹೆಸರು ಕೂಡ ನಮಗೂ ಹಂಗೆ ಆಗೋದು, ಯಾರು ಕೇಳಲ್ಲ, ಯಾರು ಕೇಳಲ್ಲ. ಹಂಗೆ ಆವತ್ತು ಸ್ವಾಮೀಜಿ ಹೇಳೋದು. ಹಾಂ ಮಧ್ಯಾಹ್ನ ಊಟ ಮಾಡ್ಕೊಂಡು ಅದನ್ನ ನಾಳೆ ಅಂತ ಇಬ್ಬರನ್ನ ಕಳಿಸ್ತಾರೆ. ಕುಂತೂರ್ಗೆ ಎಷ್ಟೊತ್ತು ತಲುಪಿರು ಇವರು ನೋಡ್ಕೊಳ್ಳಿ ಅಂತ. ನಾಳೆ ನಾನು ಊಟ ಮಾಡಿ ಆಮೇಲೆ ಹೋಗಿ ಅಂತೀನಿ, ನೀವು ಅಲ್ಲಿ ಇರಿ ಅನ್ಕೊಂಡು. ಇವರು ಮಧ್ಯಾಹ್ನ ಊಟ ಮಾಡಿದ್ರು 12:30 1 ಗಂಟೆನಲ್ಲಿ. ಹೊತ್ತು ಪಡ್ಲು ಹೋಗೋದು ಅಂತ ಆವಾಗ ಹೇಳ್ತಿದ್ದು. ಹೊತ್ತಿನ ಮೇಲೆ ನಿರ್ಣಯ ಆಯ್ತಿತ್ತು ಕಾಲ. ಆಗ ಇವರು 3 ಗಂಟೆ ಏರ್ಕಡೆ ಹೊತ್ತು ಆಗೇ ಇಲ್ಲ, ಕುಂತೂರು ಮಠಕ್ಕೆ ಬಂದಾರ ಬುದ್ಧಿಯವರು. ಯಾರ? ಮಹದೇಶ್ವರ. ಬಂದಿರೋರಿಬ್ಬರಿಗೂ ಆಶ್ಚರ್ಯ ಆಗ್ಬಿಡ್ತು. ಸುತ್ತೂರು ಮಠದಲ್ಲಿದ್ದವರು ಇವತ್ತು ಊಟ ಮಾಡ್ಕೊಂಡು ಅಲ್ಲಿ ಬಿಟ್ಟಿರೋದು. ನಾವು ಒಂದು ದಿನವಾಗದ 2 ಆಳು ನಡ್ಕೊಂಬರೋದು.
ಇವರು ಮಧ್ಯಾಹ್ನ ಊಟ ಮಾಡ್ಕೊಂಡು 3 ಗಂಟೆಗೆ ಏರ್ ಕಟ್ಟೋತ್ತಿಗೆ ಇಲ್ಲಿ ಬಂದರೆ ಹಾಂ 3 ಗಂಟೆಗೆ ಭಾಳ ಆಶ್ಚರ್ಯ ಇದು, ಇವರು ಸಾಮಾನ್ಯದವರಲ್ಲ ಹಾಂ ಅಂಥೇಳಿ. ಹಾಂ ಆಮೇಲೆ ಇಲ್ಲಿ ಬಂದು ಸ್ವಾಮೀಜಿಗೆ ಶರಣು ಹಾಕಿದ್ರಂತೆ. ಹಾಂ ಅವರು ಪ್ರತಿಯಾಗಿ ಶರಣು ಹಾಕಿ, ಏನಪ್ಪ ಯಾವ ಊರು, ನಾನು ಊರು ಗೊತ್ತಿಲ್ಲ ಬುದ್ಧಿ, ಹಾಂ ಸಾಲೂರು ಒಂಥರ ಶ್ರೀಶೈಲ ಪಕ್ಕ, ಹಾಂ ನನಗೇನು ಗೊತ್ತು, ಹಾಂ ನಾನು ಪರದೇಶಿಯಾಗಿ ಹೀಗೆ ಬಂದೇನೆ ಅಲ್ಲಿಂದವ. ಹಾಂ ಎಲ್ಲಿಂದ ಬಂದೆ? ಸುತ್ತೂರಿಂದ ಬಂದೆ ನಾನು. ಹಾಂ ಸುತ್ತೂರವ್ರು ಇಲ್ಲಿ ಅವರ ಹಾಂ ಕೇಳ್ತೀನಿ ಅವರ ಅಂದ್ರೆ ಅವರಿಬ್ಬರು ಇದ್ರಲ್ಲ. ಹಾಂ ಹೌದು ಬುದ್ಧಿ, ನಮ್ಮಲ್ಲೇ ಬಂದು ಸುಮಾರು ದಿವಸ ಇದ್ದರು, ಹಾಂ ಅಲ್ಲಿಂದ ಇಲ್ಲಿ ದಯಮಾಡ್ತಾರೆ. ಹಾಂ ಏನಪ್ಪ ಇದ್ದದ್ದು ನಿಜವಾ? ಹಾಂ ಕೇಳ್ಕಳಿ ಗುರುವ ಇದ್ರಂತೆ. ಹಾಂ ಅವರು ಸುಳ್ಳು ಹೇಳೋಕ್ಕಾಗ್ದ? ಹಾಂ ಹೇಳಿದ್ರು. ಇಲ್ಲಿ ಯಾಕೆ ಬಂದೆ ಏನು? ಹ್ಞೂ ಈಗ ಸುತ್ತೂರಲ್ಲಿ ನನಗೆ ಹೆಸರು ಕೊಡ್ತಾರೆ, ಆದ್ದರಿಂದ ಹೆಸರು ಕರೆಸ್ಕೊಳಕ್ಕೆ ಬಂದೆ ನಾನು. ಹಾಂ ಅವರು ಹೆಸರು ಕರೆ ಶಕ್ತಿ ನನ್ನಲ್ಲಿ ಇಲ್ಲ ಅಂತಂದರು. ಹಾಂ ನಾನು ಅಂಥ ಶಕ್ತಿವಂತನಲ್ಲ ಬುದ್ಧಿ, ಹಾಂ ನಿಮ್ಮಲ್ಲಿ ಗುರುಸೇವೆ ಮಾಡೋಕ್ಕೆ ಬಂದಿರೋ ಗುಲಾಮ ನಾನು. ಹಾಂ ಹ್ಞೂ ದನ ಕಾಯ್ತಿದ್ದಿ, ಸಗಣಿ ಎತ್ತಾಗ್ತಿದ್ದಿ, ಹಾಂ ರಾಗಿ ಬೀಸೋಕೆ ಹೊರಟಾಗಿದೆ, ರಾಗಿ ಬೀಸು. ಹ್ಞೂ ನೀನು ಕಾಡು ಮೇಲೆ ಪೋಲೆ ನಿಂತಿದ್ದು ಕಾಲ ಕಳೆದಿರವ ನೀನು, ಹ್ಞೂ ರಾಗಿ ಬೀಸೋಕೆ ಹಾಕಿದ್ರೆ ನಿನಗೆ ಗೊತ್ತಾಯ್ತೆ ಹ್ಞೂ ಅಂದರು. ರಾಗಿನೂ ಬೀಸ್ತಿ ಬುದ್ಧಿ ನಾನು. ಹ್ಞೂ ಆದರೂ ಅವರು ನನ್ನ ಉಳಿಸ್ಕೊಳ್ಳಿಲ್ಲ. ನಿನ್ನ ಹೆಸರು ಕಟ್ಟೋಕ್ಕೆ ನನ್ನಿಂದ ಆಗಲ್ಲ, ಹೋಗಪ್ಪ ಅಂದ್ಬಿಟ್ಟು. ಆಗ ನಿಮ್ಮ ಮಠಕ್ಕೆ ಬಂದೀನಿ ನಾನು. ಹ್ಞೂ ಬಂದಿರೋರಿಬ್ಬರಿಗೆ ಅದೆಲ್ಲ ಗೊತ್ತಿಲ್ಲ ಬುದ್ಧಿ. ಹ್ಞೂ ನೆನ್ನೆ ನಾವು ಬಿಟ್ಟಿವಿ, ಹ್ಞೂ ಇವ್ರು ಎಷ್ಟೊತ್ತಲು ಬಿಟ್ಟರು ಗೊತ್ತಿಲ್ಲ. ನಾವಾಗ ಹ್ಞೂ ಇಲ್ಲಿಗೆ ಬಂದಾರೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಇದು ಬಂದಿದ್ದಾರೆ ಅಂತ. ಅಲ್ಲಿ ಮಧ್ಯಾಹ್ನ ಊಟ ಮಾಡಿ ಕ್ಷಣ ಮಾತ್ರದಲ್ಲಿ ಇಲ್ಲಿ ಬರಬೇಕಾದ್ರೆ ಹೆಂಗೆ ಬಂದರು? ಹಾಂ ಮಾಯ್ಕಾರರಲ್ಲಿ ಅವರು ಹೌದು ಹೌದು, ಶಿವಸ್ವರೂಪಿ ಪವಾಡ ಪುರುಷರು. ಪವಾಡ ಪುರುಷರು. ಹ್ಞೂ ಪವಾಡ. ಆಗ ಬುದ್ಧಿಯವರು ಆಯ್ತಪ್ಪ ಇರಿ, ಹ್ಞೂ ಒಂದು 4 ದಿವಸ ಇರಿ ನೋಡವ. ಹ್ಞೂ ಇಲ್ಲಿ ಸುಮಾರು ದಿವಸ ಇದ್ದು ಸೇವೆ ಮಾಡಿದ್ರು. ಹಾಂ ಇಲ್ಲಿ ಸೇವಾ ಕಾಯಕ ಅಂದರೆ ದೊಡ್ಡ ಮಠ ಇದು. ದೊಡ್ಡ ಮಠ, ಕುಂತೂರು ಮಠ. ಈ ಮಠ ಯಾವ್ದು ಇದ್ರ ಎಷ್ಟು ದೊಡ್ಡದಿತ್ತ. ಹಾಂ ಆ ಕಾಲದಲ್ಲಿ ಮಹಾರಾಜರು ಬಂದು ಇಲ್ಲಿ ಉಳ್ಕೊತಿದ್ರು. ಈ ಮಠದಲ್ಲಿ ಮೈಸೂರು ಮಹಾರಾಜರು ಬಂದು ಮಠದಲ್ಲಿ ಉಳ್ಕೊಂತ. ಮಹಾರಾಜರೇ ಒಂದು ಭಾಗ ಕಟ್ಟಿಸ್ತಾರೆ ಈ ಮಠವ. ಹಾಂ ಹಾಂ ಈ ಮಠ ಹಾಂ ಆಗಿನ ಕಾಲದ ಮಹಾರಾಜರೇ ಕಟ್ಟಿಸಿದ್ದು. ಹಾಂ 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 ಚಾಮರಾಜ ಒಡೆಯವರು, ಜಯಚಾಮರಾಜರು ನಮಗೆ ಗೊತ್ತಿಲ್ಲ. ಚಿಕ್ಕ ವೀರೇಂದ್ರ ಒಡೆಯರು ಒಡೆಯರು ಹಾಂ ಬುದಿಯವರು ಹೇಳ್ತಾ ಇದ್ದಾರೆ. ಹಾಂ, ಹಾಂ ಆಗ ಮಹಾರಾಜರು ಕಟ್ಟಿಸಿದ ಮಠ ಇದು. ಹಾಂ 63ರಲ್ಲಿ ಕಟ್ಟಿಸಂಥ ಮಠ. 63 ಅಂಕಣ, 63 ಎಕರೆ ಅಂಕಣ ಬುದ್ಧಿ. ಅಂಕಣ ಹಾಂ 63 ಅಂಕಣದ ಮಠ ಕಟ್ಟಿಸಿರೋದು ಮಹಾರಾಜರು. ಅಂಕಣ ಅಂದರೆ ಎಷ್ಟು ಬರುತ್ತೆ ಬುದ್ಧಿ? ಇದು ಒಂದು ಅಂಕಣ. ಹಾಂ ಹಂಗೆ ಕಂಬದಿಂದ ಹಾಂ 63 ಅಂಕಣ. 63 ಅಂಕಣ ಮಠ ಕಟ್ಟಿಸಿರೋದು. ಅದು ಹಾಂ ಹಾಂ ಈ ಮಠದ 3 ವರ್ಷ ಆಯಿತು 63 ಅಂಕಣ ಅಂದರೆ. ಹಾಂ ಮಹಾರಾಜರು ಕಟ್ಟಿಸಿದ ಮಠಕ್ಕೆ ಬಂದು ಗುರುವಿಗೆ ನಮಸ್ಕಾರ ಮಾಡಿ ಕೇಳಿದ್ರು. ಹ್ಞೂ ಆಯ್ತಪ್ಪ, ಹ್ಞೂ ಏನೋ ಒಂದು ಮಾಡೋ, ಹ್ಞೂ ಗುರು ಸೇವೆ ಮುಖ್ಯ ಮೊದಲು. ಹ್ಞೂ ಗುರು ಹೇಳಿದ್ರೆ ಎಲ್ಲನೂ ಮಾಡ್ತೀಯ ನೀನು. ಹ್ಞೂ ಗುರು ಇದ್ದು ನಿಮ್ಮ ಪಾದದಲ್ಲಿ ತೋರಿಸಿ ಅದೆಲ್ಲನೂ ನಾವು ಮಾಡ್ತೀನಿ ಅಂದ್ರೆ ಅಂತ ಮಾದೇಶ್ವರ. ಹ್ಞೂ ಈ ಮಠದ ಒಡೆಯ ಅಂತಂದರೆ ಗುರುಗಳು ಆವತ್ತಿನ ಸ್ವಾಮೀಜಿಗಳು. ಹ್ಞೂ ಆವಾಗ ಬುದ್ಧಿಯವರು ದನ ಕಾಯಕ್ಕೆ ಹಾಕಿದ್ರು ಅಂತ. ಮತ್ತೆ ದನ ಕಾಯಕ್ಕೆ ಅಲ್ಲಿ ದನ ಕಾದ್ರು, ಇಲ್ಲಿ ದನ ಕಾಯಕ್ಕೆ. ಹಾಂ ಇಲ್ಲಿ ದನ ಅಂತಂದ್ರೆ 63 ಅಂಕಣದ್ರು ಕಟ್ತಿದ್ರು ಅಷ್ಟು ದನಗಳಿಂದ. ಹಾಂ 4 ಕಾಳು ದನ ಮೇಯಿಸೋರು ಇದ್ರಂತೆ ಇಲ್ಲಿ 4 ಕಾಳು ಈ ಮಠದಲ್ಲಿ. ಹಾಂ ಅವ್ರು 4 ಕಾಳಿನ ಜೊತೆಲೂ ಮಾದೇಶ್ವರನ ನಮ್ಮ ಕಾಡು ಪರಿಚಯ ಆಗಲಿ ಅಂದ್ಬಿಟ್ಟು ಜೊತೆಲಿ ಕರ್ಕೊಂಡೋಗಿ 4 ದಿವಸ ಹಾಂ ಮೇಯಿಸ್ಕೊಂಬಂದಿದ್ರು. ಹ್ಞೂ ಅವ್ರು 4 ಕಾಳು ದನ ಬಿಟ್ರೆ ಅವ್ರ ಜಮೀನು ನುಗ್ಬಿಟ್ಟು ಇವ್ರ ಜಮೀನು ನುಗ್ಬಿಟ್ಟು ಜಗಳನೇ ತತ್ತಿದ್ರು. ಹಾಂ ದನಗಳು ಹುಲ್ಲು ಹಾಸಿಗೆ ಪಕ್ಕದ ಜಮೀನಲ್ಲೆಲ್ಲವೂ ಮೇಯ್ತಿದ್ದ. ಹ್ಞೂ ಆಗ ಇವ್ರು ಗೋಳು ಸಾಕಾಗಲ್ಲಪ್ಪ, ನಾವು ದನ ಮೇಯ್ಸೋಕ್ಕಾಗಲ್ಲ ಅಂದರು. ಹ್ಞೂ ಯಾರ ಆಳುಗಳು. ಆಮೇಲೆ ಮಾದೇಶ್ವರು ಗೋಲಿ ಆಟ ಅವ್ರದ್ದು, ಹಾಂ ಬುಗುರಿ ಆಟ ಜಾಸ್ತಿ. ಹಾಂ ದನ ಬಿಡ್ಬಿಟ್ಟು ಬುಗುರಿ ಆಡೋದು, ದನ ಬಿಡ್ಬಿಟ್ಟು ಗೋಲಿ ಆಡೋದು. ಹಾಂ ಆಳುಗಳು ಮಾದೇಶ್ವರ ಮೇಲೆ ಚಾಡಿ ಹೊಡೆದ್ರು ಬಂದು ಬುದ್ಧಿಯವ್ರಿಗೆ. ಹಾಂ ಬುದ್ಧಿ ದನ ಕಾಯಲ್ಲ, ಹೊಟ್ಟೆ ತುಂಬ ಉಣ್ಕತನ ಇಲ್ಲಿ. ಹಾಂ
ಅಲ್ಲೋಗಿ ಗೋಲಿ ಆಡ್ದು ನಿಂತ್ಕೊತಾನೆ, ಬುಗುರಿ ಆಡ್ದು ನಿಂತ್ಕೊತಾನೆ. ದನಕ್ಕೆ ಅದನ್ನ ಇವನಿಂದ ಆದ್ದ ಮಠದಿಂದ ಓಡಿಸ್ಬಿಡಿ ಇವನ ಅಂದರು. ಆಗ ಏನಪ್ಪ ನಿನ್ನ ಮೇಲೆ ಈಗೆಲ್ಲ ಬತ್ತಾದಲ್ಲ ಆರೋಪ, ಏನು ಮಾಡ್ತಾಯಿದ್ದೀನಿ? ನಾಳೆಯಿಂದ 4 ಕಾಳು ತೆಗೆದಾಕ್ಬಿಡ್ತೀನಿ ನಾನು. ಅವರು ಬೇರೆ ಬೇರೆ ಕೆಲಸ ಕೊಡ್ತೀನಿ, ನೀನೊಬ್ಬನೇ ಮೇಯಿಸ್ಬೇಕು. ಹಾಗಾದರೆ ಇರು, ಇಲ್ಲ ನಮ್ಮ ಮಠ ಬಿಟ್ಟು ಖಾಲಿ ಮಾಡು ಅಂದರು. ಯಾಕಂದ್ರು ಅಂದರೆ ಹೊರಟೋಗಲಿ ಪೋಲಿ ಸೋಮಾರಿ ಗೋಲಿ ಆಡ್ತು ನಿಂತ್ಕೊತಾನೆ, ಬುಗುರಿ ಆಡ್ತು ನಿಂತ್ಕೊತಾನೆ. ಆ ಕಾಳು ಅದೇ ಹೇಳಿದ್ರು. ಆಗ ಆಯಿತು ಬುದಿ, ನಾವು ಒಬ್ಬನೇ ಮೇಯಿಸ್ತೀನಿ ಬಿಡಿ, ನೀವು ಹೇಳಿದ್ಮೇಲೆ ನಿಮ್ಮ ಮಾತೆತ್ತಕ್ಕ ಶಕ್ತಿ ನನ್ನಲ್ಲಿಲ್ಲ, ನಾನು ಮೇಯಿಸ್ತೀನಿ ಬಿಡಿ. ಬೆಳಗ್ಗೆನಾಗ ದೊಡ್ಡಿ ಬಾಗಿಲು ತೆಗೆದಾಕ್ಬಿಡೋದು, ಇಲ್ಲಿ ದನಗಳು ಬೀದಿ ತುಂಬ ಹೋಗೋದು. ಮಹದೇಶ್ವರನ ಕೋಲು ಹಿಡ್ಕೊಂಡು ಕುಟ್ಟಿದ್ರೆ ಈಗ ಅಂತಂದರೆ ಆಚೆ ಮನದಿಕ್ಳು ಹೋಯ್ತೀನಿಲ್ಲ, ಈಚೆ ಮನದಿಕ್ಳು ಹೋಯ್ತೀನಿಲ್ಲ, ರೋಡ್ ತುಂಬ ಕಾಡ್ಗೆ ಹೋಗೋದು ದನ. ಹೌದು. ಅದಕ್ಕೂ ಮುನ್ನ ಯಾರ್ಯಾರೋ ಜೋಳ ಒಣಾಕಿರಲಿ, ರಾಗಿ ಒಣಾಕಿರಲಿ, ಭತ್ತ ಒಣಾಕಿರಲಿ ತುಳ್ಕೊಂಡು ಮೇಯ್ಕೊಂಡು ಗಲಾಟೆ ಮಾಡ್ಕೊಂಡು ಹೋಯ್ತಿದ್ದೆ ದನಗಳು. ಆ ಮನೆಗಳನ್ನವ್ರು ಕಾಯ್ಕೊತಿದ್ರು, ಮಠದ ದನ ಎಲ್ಲಿ ಕುರುಂಬಿಟ್ಟವು, ಮೇಯ್ದುಬಿಟ್ಟವು ಅಂತ. ಈ ಮಹದೇಶ್ವರ ಕೊಟ್ಟ ಮೇಲೆ ಈಗ ಕುಟ್ಟಿದ್ರೆ ಅವು ಅಷ್ಟರಲ್ಲೇ ಹೋಯ್ತಿದ್ವು ಅಂತ. ಅದು ಒಂದು ಪವಾಡ, ಅದೊಂದು ಲೀಲೆ. ಕಾಡ್ಗೆ ಹೊಂಟೋದ್ರೆ ಮಹದೇಶ್ವರರು ದನನೇ ಮೇಯಿಸ್ತಿರ್ಲಿಲ್ವ, ಅವ್ರಿಗೆ ಹೇಳ್ಬಿಡ್ತಿದ್ರಂತೆ ಹಿಂಗೆ ಆ ಬೌಂಡ್ರಿ ಒಳಗೆ ಮೇಯ್ಕೊಂಡು ಬರ್ತಿದ್ರು ಅಂತ. ಪಕ್ಕದಲ್ಲಿ ಎಂಥ ಮೇವು ಭತ್ತದ ಪಚ್ಚ ಇದ್ರೂ ಭಯ ಆಗ್ತಿರ್ಲಿಲ್ವ ಅಂತ. ಇದು ಆ ಕಾಲದಲ್ಲೂ ಗದ್ದ ಇದು ಏರಿಯಾ, ಒಂದು ಚೂರು ಕುಳ ಮಾಡ್ತಿರ್ಲಿಲ್ಲ ಅಂತ. ಮಹದೇಶ್ವರ ಕೂತಿರೋದು ಯಾಕೆ ನಾನು ಅಂದ್ಬಿಟ್ಟು ಈ ಬೇಲಿನೆಲ್ಲನೂ ಹುಡಿಕೊಂಡಿರ್ತಿರಂತೆ. ಹಾವು, ಹಲ್ಲಿ, ಗೊದ್ದ, ಗೋಸಿಂಬ ಯಾವ ಸಿಕ್ಕಿದ್ರು ಅವ್ರಿಗೆ ಹೊಡೆದಾಕ ಚಟ, ಅವನ ಸಾಯಿಸೋದು. ಏನು ಅವ್ರಿಗೊಂದು ಅದೊಂದು ದುಶ್ಚಟ. ಹೊಡಿಯೋರದನ್ನು ಹೊಡೆದಾಕ್ಬಿಟ್ಟು ತಲೆಗೆ ಟವರ್ ಕಟ್ಟಿದ್ರಲ್ಲ, ಅದನ್ನು ತಲೆಯಿಂದ ಬೀಸಾಕ್ಬಿಟ್ಟು ನೇಲಕ್ಕೆ ಹಾಸ್ಬಿಡ್ತಿದ್ರಂತ. ಈಗ ಹಾಸ್ಬಿಟ್ಟು ಅದಕ್ಕೆ ತುಂಬ್ಕೊಳ್ಳೋದು ಅವೆಲ್ಲನೂ. ದನ ಕಾಯ್ಕೊಂಡು ಬರಾಗ ಇಲ್ಲೆಲ್ಲ ಕೊಳಗಳು ಅಂತ ಇರ್ತವೆ. ಇಲ್ಲಿ ಪಕ್ಕದ ಚಿಲ್ಕೋಡಿಯಲ್ಲಿ ಇಲ್ಲೆಲ್ಲ ಕೊಳ ಜಾಸ್ತಿ. ಯಾಕಂದರೆ ಇದು ಹಿಂದಿಂದು ಶರಣರು ನೆಲೆಸಿದಂಥ ಸ್ಥಳ ಇವು. ಅಲ್ಲಮ್ಮ ಪ್ರಭುನೇ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಲಿಂಗನ ಬೆಟ್ಟ ಅಂತಲೂ ಕರೀತಾರೆ. ಅದಕ್ಕೆ ಶರಣರಿದ್ದಂಥ ಸ್ಥಳದಲ್ಲಿ ಅವರು ಸುತ್ತ ಕೊಳಗಳಿದ್ವಲ್ಲ, ಟವಲ್ ವಸ್ತ್ರಕ್ಕೆ ತುಂಬ್ಕೊಂಬತ್ತಿದ್ರಂತೆ. ತುಂಬ್ಕೊಂಬಂದು ಅಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 3 ಸಾರಿ ಅಜ್ಜಿ ಎತ್ತಿಬಿಡ್ತಿದ್ರಂತ. ಕೊಳದಲ್ಲಿ ಕೊಳದಲ್ಲಿ ನೀರಿಗೆ ಅಜ್ಜಿ ಎತ್ತಿಬಿಡ್ತಿದ್ರು. ಯಾರು? ಮಹದೇಶ್ವರರು. ಅವ್ರ ಹೆಸರು ಮಹದೇಶ್ವರ ಅಂತ ಅಲ್ಲ, ಇನ್ನೂ ಹೆಸರು ಕೊಟ್ಟಿಲ್ಲ ಅವ್ರಿಗೆ. ಮರಿದೇವರು ಅಂತ. ಆವಾಗ ಕೊಳಕ್ಕೆ ಅಜ್ಜವರ್ಗ ಅವು ಗೊದ್ದ ಗೋಸಿಂಬ ಅವು ಚೇಳುಗಳು. ಗೊದ್ದ ಗೋಸಿಂಬಗಳೆಲ್ಲ ನೀರ್ಗಜ್ಜಿ ಮ್ಯಾಲೆ ಕೆತ್ತಿದ್ರೆ ಆನಂದ ಭರಿತವಾದ ಪುಷ್ಪಗಳು. ಇಂಥ ಜಾತಿ ಹೂವು ಇಲ್ಲಾನಾಗಿಲ್ಲ, ಅವೆಲ್ಲ ಹೂವಾಗಿ ಬಿಲ್ಪತ್ರೆ ಆಗಿ ಹೂವಾಗಿ ಪರಿಣಮಿಸ್ಬಿಟ್ಟವಲ್ಲ. ಇವೆಲ್ಲ ಏನು ಗದ್ದೋಗೋಸಂಬಿಗಳ ಮೋಕ್ಷ ಕೇಳಿತ್ತೇನೋ? ಹೌದು, ಯಾವುದೋ ಕಾಲದಲ್ಲಿ ಏನೋ ಅವ್ರ ಇಚ್ಛೆ ಆಗಿತ್ತ ಗೊತ್ತಿಲ್ಲ, ಏನೋ ಮೋಕ್ಷ ಕೇಳಿದೆ ಅನ್ಸುತ್ತೆ. ಮೋಕ್ಷ ಪರಿವರ್ತನೆಯಾಗಿ ಮಹದೇಶ್ವರ ಪಾದ ಮತ್ತು ಕೈ ಸ್ಪರ್ಶವಾದಾಗ ಅವ್ರ ಪಾಪ ವಿಮೋಚನೆ ಆಗ್ಬೇಕಾ ಏನಿತ್ತ ಗೊತ್ತಿಲ್ಲ. ಆಗ ಅವರು ದನನೂ ಮೇಯಿಸ್ಕೊಂಡು ಹೂನು ಎತ್ಕೊಂಡ್ಬಂದು ಸ್ವಾಮೀಜಿಯವರು ಕೊಟ್ಬಿಟ್ರೆ, ಸ್ವಾಮೀಜಿಯವ್ರಿಗೆ ಮಹಾ ಆಶ್ಚರ್ಯ. 4 ಕಾಳು ಸಾಕಾಗಷ್ಟು ಉಂಡ್ಕೊಂಡು ತಿನ್ಕೊಂಡು ಬುತ್ತಿನೂ ಕಟ್ಟಿಸ್ಕೊಂಡು ಕಾಡ್ಮೇಲೆ ಹೋಗಿ ಸರಿ ದನ ಮೇಯಿಸ್ಕೊಂಡು ಬರ್ತಿರ್ಲಿಲ್ಲ. ನೀವು ಒಂದಾಳು ದನನೂ ಚೆನ್ನಾಗಿ ಮೇಯ್ಸನ, ಯಾರಿಂದಲೂ ರಿಮಾರ್ಕ್ ಇಲ್ಲ. ಒಂದು ದಿವಸವೂ ಊರು ಎತ್ಕೊಂಡ್ಬಂದ್ಬಿಡ್ತಾನೆ ಇಷ್ಟು ಅಂತ ಪರಮಾಶ್ಚರ್ಯವಾಗೋಯ್ತು ಅವ್ರಿಗೆ. ಆಮೇಲೆ ಈ ಕಾಡಿನ ಜನ ಅವರೆಲ್ಲ ಜಮೀನಿಗೆ ಹೋಗಿರೋರು, ಪೋಲಿಕ ಬುದ್ಧಿಯವನು ಅಲ್ಲಿ ಗುದ್ದಿ ಬುಗುರಿ ಆಡ್ತಿದ್ದ ಐಕ್ಳ ಜೊತೆಲಿ, ಅಕ್ಕಪಕ್ಕ ಹುಡುಗರ ಜೊತೆಲಿ, ಕಾಡು ಜನದ ಜೊತೆಲಿ ಗೋಲಿ ಆಡ್ತಿದ್ದಕ್ಕೆ ಬುದ್ಧಿ ನಾಲ್ಕವಾಗ ದನ ಮಿಸಿ ನಾವು ಸರಿಯಾಗಿ ಅಂತೆಲ್ಲ ಬಂದು ಹೇಳಾರಂತ. ಹೇಳಿದ್ರು ದನ ಮಾತ್ರ ನಾನು ಜಮೀನಲ್ಲಿ ಮೇಯ್ದು ಕೂಡ ಮಾಡ್ದವನ್ನವ್ರು ಒಬ್ಬರು ಇಲ್ಲ.
ಈಗ ಆಗ್ಬಿಟ್ಟು ಬುದ್ಧಿಯವ್ರಿಗೆ ಆಶ್ಚರ್ಯ, ಇವರೆಲ್ಲ ಇವನ್ನ ಚಾಡಿ ಹೇಳ್ತಾರೆ, ಯಾರ್ದ ಜಮೀನು ದನ ಕೂಳ ಮಾಡಿಲ್ಲ ಅಂದ್ಬಿಟ್ಟು ಇದನ್ನು ಪರೀಕ್ಷೆ ಮಾಡೋಕ್ಕೆ ತಮ್ಮ ಸೇವಕರು ಬಿಟ್ರಂತ. ಯಾಕೆ ಮೇಯ್ಸನ ನೋಡ್ಕೊಂಬನ್ನಿ ನೀವು, ಹೂವು ಯಾವ ಟೈಮ್ಲಿ ಎತ್ಕೊಂಬಂದನು ನೋಡ್ಕೊಳ್ಳಿ, ಅವ್ರು ಗೋಲಿ ಆಡ್ತಾರೆ ಅಂತಾರೆ ನಿಜವೂ ಅದನ್ನು ನೋಡ್ಕೊಂಬನ್ನಿ ಅಂದ್ರಂತೆ. 2 ಆಳು ಕದ್ದು ಇವ್ರು ಮುಂದಕ್ಕೆ ಬಿಟ್ಬಿಟ್ಟು ಆ ಮರದ ಗೆಡ್ಡಲ್ಲಿ ಈ ಮರದ ಗೆಡ್ಡಲ್ಲಿ ಹೊತ್ಕೊಂಡು ನೋಡೋದು. ನೋಡಿದ್ರೆ ಇವ್ರು ಗೋಲಿ ಆಡ್ತಿದ್ದದು ನಿಜವೇ, ದನ ಮೇಯಿಸ್ತಿದ್ದದು ನಿಜವೇ. ಈಗ ಹಿಂಗೆ ಕುಟ್ಬಿಟ್ರೆ ಇವ್ರು ಬೆತ್ತುವ ಆ ದನಗಳು ಆ ಬೌಂಡ್ರಿ ಫಿಕ್ಸ್ ಮಾಡಿಬಿಡ್ತಿದ್ರೆ ಏನೋ ಕುಟ್ಬಿಟ್ಟು ಸುಮ್ಮನೆ ಆ ಗಾವದೊಳಗೆ ಅಲ್ಲೇ ಗಾವದ ದಾಟಿ ಅವು ಇಲ್ಲಿಗೆ ಹೋಯ್ತಿರ್ಲಿಲ್ಲ. ಜಮೀನಿನ ಬಾಗಿಲು ಅಂದರೆ ಕನ್ನ ತೆಗೆದಿದ್ರು ಅವ್ರ ಜಮೀನು ನೋಡಕ್ಕೆ ಹೋಯ್ತಿರ್ಲಿಲ್ಲ. ಅಂದರೆ ಒಟ್ಟ ತುಂಬ ತೃಪ್ತಿ ಮೇಯ್ಕೊಂಡು ಬರ್ತಿದ್ದು ದನ, ವಸತಿಯೂ ಇರಲಿಲ್ಲ. ಅದೆಲ್ಲ ನೋಡ್ಕೊಂಬಂದು ಬರಾಗ ಬೇಲಿ ಒತ್ತಿಲೆಲ್ಲ ಬತ್ತಿದ್ರೆಲ್ಲ ಬುದ್ಧಿ ಅಂದರೆ ಮರದೇವರು ಅದನ್ನು ನೋಡ್ಬಿಟ್ಟು ಬೇಲಿ ಮೇಲೆ ಏನೇನು ಕೂತವ ಅವನ್ನೆಲ್ಲನೂ ಓಡೋದು ಇವರ ವಸ್ತ್ರಕ್ಕೆ ಹಾಕತ್ತಿದ್ರು, ಅಂದರೆ ಟವಲ್ಗೆ ಚೌಕಕ್ಕೆ ಹಾಕತ್ತಿದ್ರು. ಅದೆಲ್ಲನೂ ನೋಡ್ಬಿಟ್ರು. ಆ ಟವಲ್ನ ಜೋಳ್ಗ ಮಾಡಿ ಕಟ್ಕೊತಿದ್ರು. 4 ಮೂಲೆಲ್ಲ ಕಟ್ಬಿಟ್ಟು ನ್ಯಾತಾಕತ್ತಿದ್ರು. ಜೋಳ್ಗ ಮಾಡಿ ನ್ಯಾತಾಕೊಂಡು ಆ ಮಾಮೂಲಿ ಬತ್ತಿದ್ರಲ್ಲ ಕೊಳಕ್ಕೆ ಬಂದು ಸುತ್ತ ನೋಡ್ಬಿಟ್ಟು ಯಾರೂ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಹಜ್ಜಿಬಿಟ್ಟು ಎತ್ಬಿಟ್ರೆ ಪರಿಮಳವಾದ ಪುಷ್ಪಗಳಾಗ್ಬಿಡ್ತು. ಇದನ್ನು ಕಾವಲುಗಾರರು ನೋಡ್ಕೊಂಡ್ರು. ಬುದ್ಧಿಯವ್ರು ಕಳಿಸಿದ್ರಲ್ಲ ಅವರು ಬುದ್ಧಿ ಈಗ ಮಾಡ್ತನಕ ಬುದ್ಧಿ ಅವನೇ ಘಮ ಘಮ ಅಂತ ನೀವು ಧರಿಸ್ತಿದ್ದವರೆಲ್ಲ ಬುದ್ಧಿ, ಪ್ರಾಣಿ ಹಿಂಸೆ ಇವನ ಹತ್ರ ಜಾಸ್ತಿ ಬುದ್ಧಿ. ಅದು ಬುದ್ಧಿಯವ್ರಿಗೂ ಮನಸ್ಸು ಕೆಟ್ಟೋಯ್ತು. ನಾಳೆ ನೀನು 3 ಗಂಟೆಗೆ ದನ ಮೇಯ್ಸ್ಕೊಂಬಂದ್ಬಿಡಪ್ಪ, ನೀನು 3 ಗಂಟೆ ಮೇಲೆ ಸಾಯಂಕಾಲದವರೆಗೂ ಹೂವು ಎತ್ಕೊಂಬಂದ್ಬಿಡು ಅಂದ್ರಂತ. ಆಯಿತು ಗುರುವೇ ಮರದೇವರು. ಆಗ 3 ಗಂಟೆವರೆಗೂ ದನ ಮೇಯ್ಸ್ಕೊಂಬಂದು ಮಠದಲ್ಲಿ ಊಟ ಮಾಡಿ ಇದೇ ಮಠದಲ್ಲಿ ಪ್ರಸಾದ ಊಟ ಮಾಡ್ಕೊಂಡು ಹೂವು ಎತ್ತರಕ್ಕೆ ದೊಡ್ಡದಾಗಿರೋದು ಜೋಳಿಗೆ ಎತ್ಕೊಂಡು ಹೋದ್ರೆ ನಾಳೆ ಶುಕ್ರವಾರ ಪೂಜೆಗೆ ಭಕ್ತಾದಿಗಳು ಬರ್ತಾರೆ ಮಠಕ್ಕೆ, ಎಲ್ರಿಗೂ ಪೂಜೆಗೂ ಆಗಬೇಕು, ನೀನು ಹೋಗಿ ಎತ್ಕೊಂಬಂದ್ಬಿಡು. ಇವ್ರು ದೊಡ್ಡ ಬೇಲಿಗಳೆಲ್ಲ ತಡಿಕೊಂಡು ಹೊಂಟೋದ್ರು. ಬುದ್ಧಿಯವರು ಮುಂದಕ್ಕೆ ಕಳಿಸ್ಬಿಟ್ಟು ಇವರು ಕಾಯ್ತಾವ್ರು ನಿಜವಾದ ಜನ ಹೇಳೋದು ಅಂತ ಪತ್ತೆ ಮಾಡೋಕ್ಕೆ. ಆಗ ಹೋದ್ರೆ ಎಲ್ಲ ಹಾವು ಚೇಳು ಗೊದ್ದ ಗೋಸಿಂದೆಲ್ಲ ಹೊಡೆದಾಕೋದು, ಕಣ್ಣು ಬಿದ್ದ ತಕ್ಷಣ ಅವು ಸಾಯಿಸ್ಬಿಡೋದು. ಅಯ್ಯೋ ಅವು ಜೋಳಕ್ಕೆ ಹಾಕೊಳ್ಳೋದು. ಹಾಕೊಂಬಿಟ್ಟು ಬರಾಗ ಹೂನು ಎತ್ಕೊಳ್ಳೋದು ಸಿಕ್ಕದ ಜಾಗದಲ್ಲಿ ಅದ್ರ ಜೊತೆಗೆ ನೋಡಿದವ್ರಿಗೆ ಹೂವು ಎತ್ತಾರೆ ಅಂತಲೂ ಆಗಬೇಕು. ಆಗ ಜೋಡ್ಗನಿಗೆ ತಗೊಂಡೋಗಿ ಕಲ್ಯಾಣಿ ಒಳಗೆ ಮುಗಿಸ್ಬಿಟ್ರೆ ಆನಂದವಾದ 1000 ಜಾತಿ ಪುಷ್ಪಗಳಾಗ್ಬಿಡ್ತಿದ್ದ. ನೋಡಿ ಬುದ್ಧಿಯವರು ತಂದು ಕೊಟ್ರಂತೆ. ತಂದು ಕೊಡ್ತಲಿ ಬುದ್ಧಿಯವರು ಕಣ್ಣಾರ ನೋಡ್ಕೊಂಡಿದ್ರಲ್ಲ ಮರೆಯಾಗಿ ಹೋಗಿ. ಆಗ ನೋಡ್ಬಿಟ್ಟು ಎಲ್ಲೆತ್ತಂದೆಪ್ಪ ಗುರುವೇ, ಪರಿಮಳವಾದ ಪುಷ್ಪ ಈ ಕಾಡಲಿ ಎಲ್ಲ ಕಡೆ ಹೋಗ್ಬುದ್ದಿ, ಎಲ್ಲ ಆ ಕಡೆ ಎತ್ಕೊಂಡ್ಬಂದಿನಿ. ಹಾಗಾದರೆ ಇದು ಕೂದ ಮೇಲೆ ಇದಕ್ಕೆ ಶಕ್ತಿ ಇರಲ್ಲ. ಸತ್ಪತ್ರೆ ಅಂತ ಹೇಳ್ತಾರೆ ಎಷ್ಟೋ ಜನ. ಕೂದ ಗಿಡದಿಂದ ಕಿತ್ತ ಮೇಲೆ ಅದಕ್ಕೆ ಜೀವ ಹೋಯ್ತು ತಾನೆ, ಸಸ್ಯಗಳಿಗೆ ಜೀವ ಇದೆ ತಾನೆ, ಅದಕ್ಕೆ ತಾನೇ ಅದಕ್ಕೆ ಬೆಳವಣಿಗೆ ಇರೋದು. ಆದ್ದರಿಂದ ಕುಯ್ದ ಮೇಲೆ ಅದಕ್ಕೆ ಜೀವ ಹೋಯ್ತು ತಾನೆ. ಅದನ್ನು ನಾವು ತಕೊಂಡು ಬಂದು ಪೂಜೆ ಮಾಡೋದಲ್ಲ. ಅರ್ಥ ಏನಿದು? ಸತ್ಪತ್ರ ಇಟ್ಕೊಂಡು ಪೂಜೆ ಮಾಡೋದ ಹೇಳು ಅಂದ್ರಂತ ಬುದ್ಧಿಯವರು. ಯಾರಿಗೆ? ಮರದೇವ್ರಿಗೆ. ಆಗ ಬುದ್ಧಿ ಸತ್ಪತ್ರ ಅಲ್ಲ ಬುದ್ಧಿ, ಅದು ಶಿವನು 86 ಕೋಟಿ ಜೀವರಾಶಿಗಳು ಕಾಯಕ ಅಂತ ಒಂದೊಂದು ಕರ್ಮವನ್ನು ನೇಮಿಸಾನೆ. ಕರ್ಮ ಅಂದರೆ ಕಾಯಕ. ಅವು ಆ ರೂಪದಲ್ಲಿ ಶಿವನ ಬಳಿ ಸೇರಬೇಕು. ಅವ ಶಿವನ ಪೂಜನೆ ಮಾಡಲ್ಲ, ನೇಗಿಲ ಯೋಗಿ, ಅವನಂಥ ಶಿವಯೋಗಿನ ಯಾರೂ ಇಲ್ಲ. ಮೇಲೆ ಇಟ್ಕೊಂಡು ವ್ಯವಸಾಯ ಮಾಡ್ತಾನೆ ಅಷ್ಟೇ. ಅದು ಕಾಯಕವೇ. ನೀವು ನನಗೆ ನೇಮಿಸಿರೋದು ಕಾಯಕವೇ. ಸತ್ಪತ್ರ ಎಲ್ಲ ಬುದ್ಧಿ ಅದು. ಅದ್ರ ಜೀವ ಇದ್ದದ್ದು ಗಿಡದಲ್ಲಿ ಅಷ್ಟೇ. ಅದಕ್ಕೆ ನೀವು ಭವಹರಣ ಅಂದರೆ ಮೋಕ್ಷ ಕೊಡೋರು ನೀವು. ಅದಕ್ಕೆ ನಿಮ್ಮ ಲಿಂಗದ ಮೇಲೆ ಆ ಪುಷ್ಪ ಕೂತ್ಕೊಂಡಾಗ ಅವನು ಅದು ಶಿವನ ಪಾದ ಸೇರೋದು. ಅದು
ಆದ್ದರಿಂದ ಅದಕ್ಕೆ ನಿಮ್ಮ ಲಿಂಗದ ಮೇಲೆ ಇರೋಲ್ಲ ಜೀವ ಅದಕ್ಕೆ. ಹಾಂ ಅದೇ ರೀತಿ ನಾನು ಪುಷ್ಪಗಳು ತಗೊಂಡ್ಬಂದಿರೋದಕ್ಕೆಲ್ಲ ಜೀವ ಅದಕ್ಕೆ ಬುದ್ಧಿ. ಹಾಂ ಹಾಗಾದ್ರೆ ಒಂದು ಪ್ರಾಣಿ ಸಾಯಿಸ್ಬಿಟ್ಟು ಜೀವ ಕೊಡೋ ಶಕ್ತಿ ಇದ್ದದ ನಿನಗೆ ಹಾಂ ಅಂತ ಕೇಳಿದ್ರೆ, ಯಾಕಂದ್ರೆ ನೀವು ಪ್ರಾಣಿ ಸಾಯಿಸಿ ನೀರಿಗೆ ಹತ್ತಿದ್ರಲ್ಲ ಅದು ಸ್ವಾಮೀಜಿಗಳು ನೋಡ್ಕೊಂಡಿರೋದ್ರಿಂದ ಹಾಂ ಬುದ್ಧಿ ಸಾಯಿಸೋ ಶಕ್ತಿ ಅದ ಬುದ್ಧಿ, ಹಾಂ ಜೀವ ಕೊಡೋ ಶಕ್ತಿ ಶಿವನಿಗೆ ಅಲ್ಲೇ ಇನ್ನು ಯಾರಿಗಿದ್ದದ ಬುದ್ಧಿ. ಹಾಂ ಪವಾಡ ಪುರುಷರು ನಿಮ್ಗೆ ಅದಕ್ಕೆ ಬುದ್ಧಿ ಅದು. ಹಾಂ ನೀವು ಲಿಂಗ ಹಿಡ್ಕೊಂಡು ಪೂಜೆ ಮಾಡ್ತಿದ್ದೀರಿ, ಹಾಂ ಆದರೆ ಪ್ರಪಂಚದಲ್ಲಿ ಯಾರೇ ಜೀವರಾಶಿಗಳಿದ್ದರೂ ಆ ಪರಿಜ್ಞಾನ ನಿಮಗಿಲ್ಲ. ಶಿವನ ಧ್ಯಾನ ಬಿಟ್ಟು ಇನ್ಯಾವ ಧ್ಯಾನ ಇದ್ದದ್ದು ನಿಮ್ಗೆ. ಹಾಂ ಅದನ್ನು ನೀವು ಕೇಳಿದ್ದೆಲ್ಲ ನೀವು ಕೊಡ್ಬೋದು, ಹಾಂ ನನಗೆ ಕೊಡೋ ಶಕ್ತಿ ಇಲ್ಲ ಬುದ್ಧಿ. ಹಾಂ ಹಾಗಾದ್ರೆ ಏನೇನು ಸಾಯಿಸಿದ್ದೆ ನಿಜ ಹೇಳು ಅಂದ್ರಂತ. ಹಾಂ ನಾನೇನೂ ಸಾಯಿಸಿಲ್ಲ ಗುರುವೆ, ಹಾಂ ಅವಕ್ಕೆ ಮೋಕ್ಷ ಬೇಕಾಗಿತ್ತು. ಹಾಂ ಮೋಕ್ಷ ಸಂಪಾದನೆ ಮಾಡೋಕ್ಕೆ ಒಂದೊಂದು ಗುರಿ ಒಂದೊಂದು ಜೀವಾಣುಗಳಿಗೆಲ್ಲ ಇದೆ. ಹಾಂ ಆದ್ದರಿಂದ ದೇವರು ಏನು ಕೊಟ್ಟನ ಆ ರೀತಿ ಹೂಕುಯ್ಕೊಂಬಂದಿನಿ ನಾನು. ಹಾಂ ಹೂನ ಸಾಯಿಸಿನಿ ಅಂತ ಅವ್ರು ಹೇಳಲಿಲ್ಲ, ಆ ಪದ ಅವರಲ್ಲಿ ಬರಲಿಲ್ಲ. ಹ್ಞೂ ಸಾವು ಕ್ಷಣಿಕ, ಹ್ಞೂ ಆದ್ದರಿಂದ ಕ್ಷಣ ಮಾತ್ರದ ಕೆಲಸ ಯಾವತ್ತೂ ಮಾಡಬಾರ್ದು ಹ್ಞೂ ಅಂಥೇಳಿ ನಾನೇ ನೋಡಿದ್ದೀನಿ ನೀವು ಸಾಯಿಸಿರೋದ. ಹೌದಾ ಬುದ್ಧಿ? ಹಾಗಾದ್ರೆ ನಿಮ್ಮ ದೃಷ್ಟಿಯಿಂದ ಅವಕ್ಕೆಲ್ಲ ಮೋಕ್ಷ ಸಿಕ್ತು ಬುದ್ಧಿ. ಹ್ಞೂ ನೀವು ಶಿವನ ಪೂಜೆ ಮಾಡ್ತಾ ಅವಕ್ಕೆ ಒಳ್ಳೆ ಕೈವಲ್ಯ ಪದವಿ ಕೊಡೋಕೆ ಹೇಳಿ ಬುದ್ಧಿ ಶಿವನಿಗೆ ಹ್ಞೂ ಅಂದ್ರಂತ. ಅವಕ್ಕೆ ಮೋಕ್ಷ ಕೊಡೋದಿಲ್ಲ, ಕೈವಲ್ಯ ಪದನೂ ಕೊಡು ಅಂತ ಹೇಳ್ತಾ ಅವನ್ನೆಲ್ಲ ಇವ ದನ ಕಾಯ್ತಿದ್ದ ಮನುಷ್ಯ. ಅಲ್ಲಿಗೆ ಇವನಲ್ಲಿ ಇರ್ತಕ್ಕಂಥ ಜ್ಞಾನ ಸಂಪತ್ತು ಜಗತ್ತಲ್ಲಿ ಯಾರೂ ಇಲ್ಲ. ಇವನು ಜಗತ್ ಪ್ರಸಿದ್ಧನಾಗಬೇಕು, ಮೋಕ್ಷ ಸಂಪಾದನೆ ಮಾಡವ ಇವ. ಮರಿದೇವರೇ ಮೋಕ್ಷ ಸಂಪಾದನೆ ಮಾಡೋರು ಇನ್ಯಾರೂ ಅಲ್ಲ. ಎಲ್ಲ ಜೀವರಾಶಿಗಳನ್ನು ಸಾಯಿಸ್ಬಿಟ್ಟು ನೀರಿಗೆ ಹಚ್ಚಿಬಿಟ್ಟು ಅವ ಘಮಘಮಾನ ಪರಿಮಳವಾದ ಪುಷ್ಪ ಮಾಡಿರೋ ಸಾಮಾನ್ಯನಲ್ಲ. ನಾನು ಸಾಮಾನ್ಯನಲ್ಲ, ದೊಡ್ಡವ ಅಂತ ಹೇಳ್ಕೊಳ್ಳೋದು ಅವನ ಮನಸ್ಸಲ್ಲಿ ಬರಲಿಲ್ಲವಲ್ಲ. ನಾನು ಚಿಕ್ಕವ ಬುದ್ಧಿ. ನಿಮ್ಮ ಶಿವನಲ್ಲಿ ನಿಮ್ಮ ಲಿಂಗದಲ್ಲಿ ನೀವು ಆ ಪುಷ್ಪ ಅರ್ಪಿಸಿದಾಗ ಅವಕ್ಕೆ ಕೈವಲ್ಯ ಕೊಡು ಅಂತ ಕೇಳ್ತಾನಲ್ಲ. ಕೈವಲ್ಯಕ್ಕೂ ಕೈಲಾಸಕ್ಕೂ ಏನು ಅಂತರ? ಎರಡೂ ಒಂದೇ. ನಾವು ಧ್ಯಾನ ಮಾಡಿದ್ರೆ ಇದೇ ಕೈಲಾಸ, ಬೇಡದ್ರೆ ಅದೇ ಕೈಲಾಸ. ಆ ಸಮಾನವಾಗಿ ನೀನು ಇರು ಅಂತ ಹೇಳ್ತಾನಲ್ಲ ಪುಷ್ಪಗಳ. ಆ ಜಾತಿ ಯಾವುದು ಗೊದ್ದ ಗೋಸಿಂಗಗಳ ಅವಕ್ಕೆಲ್ಲ ಕೈವಲ್ಯ ಕೊಡಿಸವ ಸಾಮಾನ್ಯನಲ್ಲಪ್ಪ ನೀನು. ಆದ್ದರಿಂದ ಪೂಜೆ ಮಾಡ್ಕೊಂಡೇನು ಪ್ರಸಾದನ ಮಾಡು, ನನಗೆ ತಡ್ಕೊಳ್ಳೋ ಶಕ್ತಿ ನಿನ್ನದಿಲ್ಲ. ನೀವು ದಯಮಾಡಿಸಿ ಅಂದ್ರಂತ ಸ್ವಾಮೀಜಿ. ಹೌದಾ? ಹೊರಟ್ಬಿಡಿ ಅಂದರು. ಹೊರಟ್ಬಿಡಿ ಆಗ ಬುದ್ಧಿ. ಸುತ್ತೂರವರು ನನಗೆ ಹೆಸರು ಕರಲಿಲ್ಲ. ಅಲ್ಲಿರೋ 2 ಆಳು ಹೋಗಿ ಹೇಳಿದ್ರಂತೆ, ನೆನ ಮಧ್ಯಾಹ್ನದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಆಯ್ತೀರಿ, 3 ಗಂಟೆಗೆ ಬಂದ ನಾವು ನೆನೆಯಿಂದ 1 ಗಂಟಲು ನಡೆದೀವಿ ಕುಂತೂರು ಸ್ವಲ್ಪಕ್ಕೆ. ಅವ್ರು 1 ಗಂಟೆ ಆಗಿಲ್ಲ, ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಿಟ್ಟು ಅವರು 3 ಗಂಟೆಗೆ ಏರ್ ಕಟ್ಟೋದಕ್ಕೆ ಅಲ್ಲ ಅವ್ರೆ. ಅವನು ನಡೆಯವನಲ್ಲಕ್ಕೆ ಮಾಯಿಕಾರ, ಸಾಮಾನ್ಯನಲ್ಲ. ಕುಂತೂರ್ಲಿ ಏನು ಮಾಡಿನ ಗೊತ್ತಿಲ್ಲ. ಆ ಬುದ್ಧಿಯವರು ಪರೀಕ್ಷೆ ಮಾಡಿದ್ರೆ ಸರಿ, ಪರೀಕ್ಷೆ ಮಾಡಿದ್ರೆ ಅವನ ಸೇವೆ ಮಾಡಿಸ್ಕೊಂಡು ನಾವು ಪಾಪ ಕಟ್ಕೋಬೇಕಾಯ್ತದಲ್ಲ. ಏನು ಸೇವೆ ಹೇಳಿದ್ರು ಮಾಡ್ತಿದ್ರಂತೆ ಅವ್ರು. ಕಸ ಗುಡಿಸೋದು, ಸಗಣಿ ಹೊರೋದು, ಮಹದೇಶ್ವರರು ಗದ್ಗ ಪೂಜೆ ಮಾಡೋದು ಒಂದಲ್ಲ, ಏನು ನೇಮ್ ಸರ್ ಅದೆಲ್ಲನೂ ಚಾಚು ತಪ್ಪು. ಟೈಮ್ ಹೆಂಗೆ ಸಿಕ್ತಿತ್ತ ಗೊತ್ತಿಲ್ಲ ಅವ್ರಿಗೆ. ಎಲ್ಲನೂ ಮಾಡ್ಬೇಕಾದ್ರೆ ಟೈಮಲ್ಲಿ ಸಿಕ್ಕಿದ್ದು. ಹೌದು. ಈಗ ಕಸ ಗುಡಿಸು ಅಂದ್ರೆ 100 ಕಾಲು ನಡ ದನ ಇರವ, ಒಂದು ದಿನವೆಲ್ಲ ಕಸ ಗುಡಿಸೋದೇ ಆಯ್ತದೆ. ಸಗಣಿ ಎತ್ತಿ ಹಾಕಿ ಎಲ್ಲನೂ ಅವರು ಕಸನ ಗೂಸಿ ಸುರಿದು ಬಿಟ್ಟು ದನನೂ ಓಡತ್ತಿದ್ರು. ಬಂದು ಬುದ್ಧಿಯವ್ರಿಗೆ ಹೂನು ಎತ್ಕೊಟ್ಟು ಗದ್ಗನು ಉರಿಸಿ ಪೂಜೆಗೂ ರೆಡಿ ಮಾಡ್ತಿದ್ರು. ಟೈಮಲ್ಲಿ ಸಿಕ್ತಿತ್ತು. ಆದ್ದರಿಂದ ಮಾಯಕಾರರು ಅವರು ಸಾಮಾನ್ಯ ಪುರುಷರಲ್ಲ. ನೀವು ದೊಡ್ಡವರಪ್ಪ, ನಿಮ್ಮ ಕೈ ಸೇವೆ ಮಾಡಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ, ನೀವು ದಯಮಾಡಿಸ್ಬೋದು ಅಂತ. ಇನ್ನು ಇಲ್ಲಿಂದ ಸ್ವಾಮೀಜಿಯವ್ರು ಕಳಿಸ್ಬಿಟ್ರು. ಕಳಿಸ್ದಾಗ ಕೊಳ್ಳಗಾಲದ ಮರಡಿ ಗುಡ್ಡಿಗೆ ಹೋಗೋರೆ. ಅಲ್ಲಿ ತಿರುಗಿ ನೋಡರೆ ಕುಂತೂರು ಮಠ ಕಾಣ್ತು ಅಲ್ಲಿಗೆ. ಅವರು ಜ್ಞಾನದಾಸೋಹಿಗಳು, ಯಾರು ಮಹದೇಶ್ವರರು, ಮಹಾದೇವ ಅಂತ ಹೆಸರು ಕೊಟ್ಟರಲ್ಲ. ಆಗ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಮಠ ಇಲ್ಲಿ ಅಚ್ಚುಕಟ್ಟಾಗೆ ಕಾಣುತ್ತೆ ಅವ್ರ ಕಣ್ಣಿಗೆ. ಊರು ಕಾಣೋದಲ್ಲ, ಮಠವೇ ಕಾಣುತ್ತೆ. ಆಗ ಮರಡಿ ಗುಡ್ಡೆಯಿಂದ ಮುಂದಕ್ಕೆ ಹೋದ್ರು, ಅನೂರ್ಗೆ ಹೋದ್ರು, ಅಲ್ಲಿ ತಿರುಗಿ ನೋಡ್ತಾರೆ.
ಮೊಂಡಿ ಊರು ನೋಡ್ತಾರೆ, ಅಲ್ಲೂ ಮಠ ಕಾಣುತ್ತೆ. ಸಿಂಗಾನೆಲ್ಲೂರಲ್ಲಿ ಬಸವನ ಮೇಲೆ ಕೂತ್ಕೊಂಡು ನೋಡ್ತಾರೆ, ಅಲ್ಲೂ ಕಾಣುತ್ತೆ. ಏನು ಮಾಡೋದೀಗ? ಎಲ್ಲೋ ನೆಲೆಸ್ಬೇಕು ಅಂತ ಬಸಪ್ಪನ ಕೇಳಿದ್ರಂತ. ಆಗ ಕುಂತೂರು ಮಠದಲ್ಲಿ ಇಬ್ಬರು ಸ್ನೇಹಿತರಿದ್ರಂತ ಅವ್ರಿಗೆ, ಮಠದಲ್ಲಿ ಮಹಾದೇಶ್ವರಿಗೆ. ಒಂದು ಬಸವ, ಒಂದು ಸರ್ಪ. ಸ್ವಲ್ಪ ಇಲ್ಲಿಂದನೇ ಸ್ನೇಹಿತರಾಗಿದ್ದು. ಇಲ್ಲಿಂದ ಅವ್ರ ಸ್ನೇಹಿತರುಗಳು. ಎಲ್ಲೆಲ್ಲಿ ಗೊದ್ದಾಗೋ ಸಿಂಹಗಳು ಅವ ಅಂತ ಸರ್ಪ ಹೇಳ್ತಿತ್ತು ಅವ್ರಿಗೆ. ಬಸವ ದನಗಳು ಯಾವಾಗ ಈಗ ಯಾವುದೇ ಆಗಬೇಕು, ಒಂದು ಮನೇಲಿ ಒಬ್ಬ ಯಜಮಾನ ಅಂತಿದ್ದಾಗ ಅವನ ಮಾತಿಗೆ ಆ ಮನೇಲಿ ಮನ್ನಣೆ ಇರುತ್ತೆ. ಆಗ ಬಸವ ಅಂದರೆ ಯಾರಿಗೂ ಗೋಚರವಿರಲಿಲ್ಲ. ಇದು ಜನಗಳಿಗೆ ಗೋಚರ ಇಲ್ಲ, ಕಾಣಿಸ್ತಿರ್ಲಿಲ್ಲ. ಆ ಬಸವ ಅವರ ದನಗಳಿಗೆಲ್ಲ ಕಟ್ಟು ಮಾಡಿ ಅವ ನೋಡ್ಕೊತಿದ್ದ. ಇವರು ಗೋಲಿ ಆಟ ಆಡ್ಕೊಂಡು ಮಾಡ್ತಿದ್ರು. ಇವ್ರಿಗೆ ಮಠ ಬಿಟ್ಟಾಗ ಅವರು ಅವ್ರ ಜೊತೆ ಫಾಲೋ ಮಾಡಿದ. ಆಗ ತಿರುಗಿ ನೋಡಿದಾಗ ಕಾಣ್ತಾನೆ ಅದ ಕುಂತೂರು ಮಠ. ಆವಾಗ ನೀನು ಈ ಕಡೆ ಬಾ ಅಂತ ಅವರಿಬ್ಬರಿಗೂ ಕಟ್ಟು ಮಾಡಿದ್ರಂತೆ, ಬಸವನಿಗೂ ಸರ್ಪನಿಗೂ. ಸರ್ಪ ಒಂದು ದಾರಿಲಿ ಹೋಗೋದು, ಬಸವ ಒಂದು ದಾರಿಲಿ ಹೋಗೋದು. ನಾನು ಎಲ್ಲಿ ನೆಲೆಸ್ತೀನಿ ಅಲ್ಲಿ ಬಂದು ನೀವು ನನ್ನ ಜೊತೆಲಿ ಇರಿ ಅಂತ ಹೇಳಿದ್ರಂತ ಮಹದೇಶ್ವರು. ಆಗ ಬಸವ ನೆಟ್ಟಿಗೆ ಹೋಯ್ತಂತೆ. ಈಗಲೂ ಬಸವನಾದಿ ಅಂತ ಹೇಳ್ತಾರೆ. ಅದು ಅಂತ ಹತ್ತಿ ಹೋಗೋದು. ಸರ್ಪನಾದಿ ಅಂದರೆ ಈಗ ಬಸ್ ಆದಿನಿ ಈಗ ಹೋಗೋದು. ಎರಡು ದಾರಿನೂ ಇದೆ. ಆಗ ಅಲ್ಲಿ ನೆಲೆಸಿದ್ರು. ಇವರು ತಿಂಗಳಿಗೊಂದಪ್ಪ ಪ್ರಸಾದ ಕೊಡ್ತೀನಿ ಅಂತಂದು ಹೇಳಿದ್ರಲ್ಲ ಮಠದವರು, ಬುದ್ಧಿಯವರು. ಆಗ ಮಹದೇಶ್ವರು ಕೂತ್ಕೊಂಡು ಜ್ಞಾನ ಮಾಡಿದ್ರೆ ಇಲ್ಲಿ ಬುದ್ಧಿಯವ್ರಿಗೆ ಜೊತೆಲಿ ಮಾತಾಡ್ದಂಗೆ ಆಯ್ತಿತ್ತಂತ. ಕಳಿಸ್ತೀನಪ್ಪ, ನಾಳೆ ಅಮಾವಾಸ್ಯೆ ದಿವ್ಸಕ್ಕೆ ಕಳಿಸ್ಬಿಡ್ತೀನಿ ನಿನಗೆ. ಬುದ್ಧಿ ಅಮಾವಾಸ್ಯೆ ದಿವ್ಸಕ್ಕೆ ಸ್ನಾನ ಮಾಡಿ ಆಯ್ತದೆ, ಹಸು ತೊಡೆಯೋಕ್ಕಾಗಲ್ಲ, ಇನ್ನೆಲ್ಲ ದಿವಸ ಕಳಿಸ್ಬಿಡ್ತೀನಿ ಬಿಡು. ಇಲ್ಲಿಂದ ಎಣ್ಣೆ ಮಜ್ಜನ ಅಂತ ಕಳಿಸ್ತಾರೆ. ಎಣ್ಣೆ ಮಜ್ಜನ ಎಳ್ಳು ಮಜ್ಜನ ಮಾಡಿ ಕಳಿಸ್ತಾರೆ. ಎಲ್ಲಿಗೆ? ಬೆಟ್ಟಕ್ಕೆ, ಮಹದೇಶ್ವರನ ಬೆಟ್ಟಕ್ಕೆ. ಆಗ ಅಲ್ಲಿ ಅವರು ನೆಲೆಸಿದ್ರು. ನೆಲೆಸಿ ಬಹಳ ದಿವಸ ಇದ್ದರು ಅಲ್ಲಿ ಇದ್ದಾಗ ಜ್ಞಾನ ಸಂಪತ್ತು ಕೊಡಬೇಕು ಈ ಜನ್ಮ ತಾಳಿರ್ತಕ್ಕಂಥ ಮನುಷ್ಯನಿಗೆ ಅಂತೇಳಿ ಕಾಡೊಳಗಿರ್ತಕ್ಕಂಥ ಜನನನ್ನು ಕರೆದು ಅವ್ರಿಗೆಲ್ಲ ಲಿಂಗಧಾರಣ ಮಾಡಿ ವಿಭೂತಿ ಧರಿಸಿ ಅವರು ಶಿವನ ಕುರಿತು ಬೇಡಪ್ಪ, ನಿಮಗೆ ಅನ್ನ ಸಿಗ್ತದೆ, ಜ್ಞಾನ ಸಿಗ್ತದೆ, ಬದುಕಿನ ದಾರಿ ಸಿಗ್ತದೆ. ಅಲ್ಲೂ ಎಲ್ಲ ಈ ಮಹದೇಶ್ವರ ಹತ್ರಕ್ಕೂ ಆಗ ಶುರು ಮಾಡಿದ್ರು. ಅಲ್ಲಿರ್ತಕ್ಕಂಥ ಜನದ ಹತ್ರಕ್ಕೂ ಯಾರೂ ಆಗದಾಗ ಅಲ್ಲಿ ಒಬ್ಬಮ್ಮ, ಯಾವ ಮಾರಮ್ಮ ಅಂತ ಹೇಳ್ತಾರೆ, ಎಂಥ ಮಾರಮ್ಮನ ಗೊತ್ತಿಲ್ಲ ನನಗೆ. ಅವಳು ಪಾಳೆಗಾತಿ 7 ಸುತ್ತೂ ಕೋಟ ಹಾಕೊಂಡಿದ್ಲಂತ, ಬೇಲಿ ಹಾಕಿ ಮಧ್ಯ ಮನೆ. ಆ ಮನೆಗೆ ಭಿಕ್ಷಕ್ಕೆ ಹೋಯ್ತಿದ್ರಂತೆ ಮಹದೇಶ್ವರು ಜೋಳ ಹಿಡ್ಕ. ಆಗ ನೋಡ್ಬಿಟ್ಟು ನಾಳೆ ಭಯ ಭಿಕ್ಷೆ ಹಾಕ್ತೀನಿ ಅಂದರು. ಎಲ್ಲ 7 ಸುತ್ತಿನ ಬೇಲಿನೂ ಬಂದು ಮಾಡಿದ್ರಂತೆ. ಹಾಗೂ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಕೇಳ್ತಿರಂತೆ. ಓಂ ಶ್ರೀ ಗುರುಕೋರಣ್ಯ ಭಿಕ್ಷ, ಓಂ ಶ್ರೀ ಗುರುಕೋರಣ್ಯ ಭಿಕ್ಷ, ಓಂ ಶ್ರೀ ಗುರುಕೋರಣ್ಯ ಭಿಕ್ಷ ಅಂದಾಗ ಅಮ್ಮ ಬಂದು ಹೊರಗಡೆ ಸಂಕಮ್ಮ ಅಂತ ಬದು ಅವ ಸಂಕಮ್ಮ, ಬೇವಿನ ಕಾಳಮ್ಮ ಬಂದು, ಓಹ್ ಭಿಕ್ಷಕ್ಕೆ ಬಂದಾನ, ಬೀಗ ಯಾರು ತಗೊಟ್ರು ಇವನಿಗೆ, ಒಳಕ್ಕೆ ಯಾಕೆ ಬಂದ? 7 ಸುತ್ತೂ ಬೀಗ ಹಾಕೋರ, ಬೇಲಿ ಹಾಕಿ ಹಿಂಗೆ ಕಾಂಪೌಂಡ್ ಹಾಕಿ ಹೇಗೆ ಬಂದ? ಓ ಇವನು ಸರಿಯಾಗಿ ಮಾಡ್ತೀನಿ ತಗೋ, ನಾಳೆ ಕೊಟ್ಟೆ ಬಾ ಅಂತ. ಅಮ್ಮ ಹಸುವಾಯ್ತದೆ, ತಡೆಯೋಕ್ಕಾಗಲ್ಲ, ಭಿಕ್ಷೆ ಕೊಡುತ್ತಾಯಿ. ಅವತ್ತು ತಾಳಗೊಂದು ಕರೆ ಕಟ್ಟಿದ್ಲಂತ, ಅದ ಶ್ರೀಮಂತಿಗಿತ್ತು. ಏನು ಬೀಜ ಬಿತ್ತಿ, ಈಗ ಜೋಳ ಬಿತ್ಬಿಟ್ರೆ 1 ಎಕರೆಗೆ 2 ಎಕರೆಗೆ ಎಷ್ಟು ಗಿಡ ಆಯ್ತು ಅಷ್ಟು ಗಿಡಕ್ಕೆ ಒಂದೊಂದು ಕರೆ ಕಟ್ಟಿದ್ಲಂತ, ಹಸುವಿನ ಕರುಗಳ. ಅಲ್ಲಿಗೆ ಎಂಥ ಶ್ರೀಮಂತಿಗಿತ್ತಿ ಅವಳು.
ಅಂತಾದರೂ ಮಾದೇಶ್ವರ ಭಿಕ್ಷೆ ಹಾಕ್ತಿಲ್ಲ. ಹಾಂ ನಾಳೆಗೆ ಬಾ ಹಾಕ್ತೀನಿ. ಹಾಂ ನಾಳೆಗೆ ಬರೋವರೆಗೆ ಅವ ಕಬ್ಬುಣದ ಗುಳ ಕಾಯಿಸಿ ಮಡಿಕೊಂಡಿದ್ಲು. ನೀವು ಗುರುಕೋರಣ್ಯ ಓಂ ಶ್ರೀ ಗುರುಕೋರಣ್ಯ ಭಿಕ್ಷಾ ಅನ್ನೋದು ಬಿಡಿಸ್ಬೇಕು. ಇವನಿಗೆ ಯಾವ ಭಿಕ್ಷಾ ಹಾಕೋದು, ಇವನಿಗೆ ಯಾವ ಗುರುವ? ಗುರುಕೋರಣ್ಯ ಭಿಕ್ಷಾ ಅಂದರೆ ಗುರುನಿಂದ ಭಿಕ್ಷಾ ಅಂತ. ಗುರುಲಿಂಗ ಜಂಗಮ ಅಂತ. ಗುರು ಅಂತಂದರೆ ಶಿವನಿಗಿಂತಲೂ ಒಂದು ಪಾಲು ಮೇಲೂ ಗುರು ಅಂದರೆ ಶಿವನ ತೋರ್ಕೊಡೋರು ಗುರು ತಾನೇ. ಹೌದು. ಆಮೇಲೆ ಗುರು ಲಿಂಗ ಶಿವನು. ಜಂಗಮ ಅಂದರೆ ಜಗತ್ತಿನ ಪ್ರಚಾರ ಮಾಡ್ಕೊಂಡು ಶಿವ ಧರ್ಮವನ್ನು ಬೆಳೀತಕ್ಕಂಥವ್ರು ಸಾರವರು. ಇವರು ಮೂರು ಭಿಕ್ಷಾ ಅಂತ. ಶಿವಧರ್ಮ ಕಾರಣ್ಯ ಭಿಕ್ಷಾ. ಭಿಕ್ಷಾ ಮಾಡೋಕ್ಕೆ ಇಷ್ಟನ್ನೇ ನೇಮಿಸಿದ್ದವರು. ನೀವು ಇದನ್ನೇ ಸಾರ್ತಾನೆ ಅವರೆಲ್ಲ ಶಿವಭಕ್ತರು ಆಗ್ಬಿಟ್ಟು ವಿಭೂತಿ ಬೆಳ್ಕೊಂಡು ಕೂತ್ಕೋತಾರೆ. ನಾಳೆಗೆ ಇವನಿಗೆ ಗುಳ ಕಾಯಿಸಿ ಬರ ಎಳೆದು ಬಿಟ್ರೆ ಇವನು ಭಿಕ್ಷೆ ಹಾಕೋದು ಬೇಡ, ಇವನೇ 3 ದಿನ ಸೋತೋಯ್ತಾನೆ. ಇವ್ನು ಯಾರು ಔಷಧಿ ಕೊಡೋರಿದ್ದಾರೆ ಈ ಕಾಡೊಳಗೆ ಅಂದ್ಬಿಟ್ಟು ಗುಳ ಕಾಯಿಸಿ ಮುಡಿ ಕಡಿಲಿ. ಪುನಃ ನಾಳೆಗೆ ಓಂ ಶಿವಧರ್ಮ ಕಾರಣ್ಯ ಭಿಕ್ಷಾ ಅಂದೇಟಿಗೆ ಬಾಗಿಲು ತಕೊಂಡು ಬರಲಿ ಅಂತ ಹೇಳಿ ಬಪ್ಪ ಒಳಕ್ಕೆ ಕೊಟ್ಟು ಆಮೇಲೆ ಕೂತ್ಕೋ ಬುದ್ಧಿ ಅವ್ವ ಹಸು ನನಗೆ ತುಂಬ ಆಗೋಗದೆ, ಬೇಗ ಹಾಕವ್ವ, ಕೂತ್ಕೋ ಕಣ್ಣು ಮುಚ್ಕ ಕೂತ್ಕೊ ಹಾಕ್ಕೊಡಿ ಬಿಡಿಸ್ಕೊಟ್ಟಿದ್ದ ನಾನು ಆಗಲಿಲ್ಲಂತೆ ಬಡಿಸ್ತೀನಿ. ಇವನಿಗೆ ಗೊತ್ತು ಶಿವನಿಗೆ ಅವನೇ ಶಿವ ಸ್ವರೂಪಿ ಅಂತ ಹೇಳ್ಕೋಬೇಕು ನಾವು. ಆಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡಂತೆ ಕೆಂಪು ಕಾದಿರವ ಈಗ ಹೇಳೋದಿಲ್ಲಂತೆ. ಬೆಂಕಿಲಿ ಕಾದಿರ್ತಕ್ಕಂಥ ಕಬ್ಬುಣನ ಮಹದೇಶ್ವರು ಆಯಿನ್ಲು ಇಲ್ವಂತೆ. ಇವ್ರಿಗೆ ಹಾಕಿದ್ದು ಅವಳಿಗೆ ಆ ಕಾವು ತಡ್ತು, ಆ ಬೆಂಕಿ ತಡ್ತು. ಏನೋ ಅಳಕ್ಕೆ ಶುರು ಮಾಡಿದ್ಲಂತ ಲಬ 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 ನಾ ತಡೆಯೋಕ್ಕಾಗಲ್ಲ ಅಂತ. ಆಗ ಅವಳು ಜ್ಞಾನೋದಯ ಮಾಡಿ ಸಿರಿ ಸಂಪತ್ತು ಯಾವತ್ತೂ ಶಾಶ್ವತವಲ್ಲ, ಶಿವನ ನಾಮ ಸಂಪತ್ತು, ಶಿವನ ಧರ್ಮ ಸಂಪತ್ತು, ಜಂಗಮನಿಗೆ ಏನು ನೀಡ್ತಿದೆ ಅದು ಸಂಪತ್ತು. ನಿನ್ನಿಷ್ಟೆಲ್ಲ ಬೆಳ್ಕೊಂಡು ಏನು ತಿಂದೆ, ಒಂದು ತನ್ನ ತಿಂತಿದೆ, ಉಳಿದೆಲ್ಲ ವ್ಯರ್ಥ, ಏನು ಪ್ರಯೋಜನ? ಅದು ಮಾಡು ನಿನಗೆ ಪ್ರಸಾದವಾಯ್ತದೆ. ಆಗ ಕಾಡ್ಲಿರ್ತಕ್ಕಂಥ ಜನಗೆಲ್ಲರಿಗೂ ಜ್ಞಾನೋದಯ ಮಾಡಿ ಅವರು ಬೇವಿನ ಕಾಳಿನಿಗೆ ಬಿಡಿಸಿ ಅದೆಲ್ಲನೂ ಜಂಗಮೂರಿಗೆ ಕೊಡಿಸಿ ಆಗ ಅಲ್ಲೇ ಅವರು ನೆಲೆಗೊಂಡರು. ಈಗಲೂ ಸಹ ಮಹದೇಶ್ವರನ ಬೆಟ್ಟದಲ್ಲಿ ತಿಂಗಳು ಒಂದಪ್ಪ ಕುಂತೂರು ಬೆಟ್ಟದಿಂದ ಎಣ್ಣೆ ಮಜ್ಜನ ಹೋಯ್ತಿತ್ತು. ಆದ್ದರಿಂದ ಕುಂತೂರಿಂದ ತಂದು ಇಲ್ಲಿ ನನಗೆ ಕೊಡೋದು ಸಲ್ಲುತ್ತೆ. ಆದರೆ ಈ ಪಾಮರರಿಗೆ, ಪಂಡಿತರಿಗೆ, ಜನಗಳಿಗೆ, ಭಕ್ತಾದಿಗಳಿಗೆ ಸಾಲಲ್ಲ. ಅದರಿಂದ ಇಲ್ಲೂ ಮಾಡಿ ಬಡಿಸಿ ಅಂದ್ರಂತ. ಆಗ ಕುಂತೂರು ಸ್ವಾಮೀಜಿ ಕೇಳ್ಕೊಂಡ್ರಂತೆ. ಅವರು ಇಲ್ಲೂ ಇಂದ ಹೋಗಿ ಅಲ್ಲಿ ಒಂದು ಮಠ ಕಟ್ಟಿದ್ರಂತೆ, ಸಾಲೂರು ಮಠ ಅಂತ. ಅದನ್ನು ಈ ಮಠದ ಸ್ವಾಮೀಜಿ ಕಟ್ಟಿದ್ದು ಅಲ್ಲಿ ಸಾಲೂರಲ್ಲಿ. ಅವ್ರದ್ದೆಲ್ಲ ಮಠ, ಅಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳ ಮಠವಲ್ಲ ಅದು, ಕುಂತೂರವ್ರ ಮಠ. ಅಲ್ಲಿ ಕುಂತೂರು ಮಠ, ಕುಂತೂರವ್ರ ಮಠ. ಅಲ್ಲಿ ಕಾಡು ಪ್ರದೇಶದಲ್ಲಿ ಒಂದಷ್ಟು ಭೂಮಿ ಅದು ಇದು ಸೇರಿಕೊಂಡು ಮಠ ದೊಡ್ಡದಾಯಿತು ಅಲ್ಲಿ. ಇಲ್ಲಿ ಒಡಿನೇ ಅಲ್ಲಿ ಪಟ್ಟ ಆಗಬೇಕು, ಪಟ್ಟ ಆಗಿದ್ದವರು. ಆಗ ಅವರು ಅಲ್ಲಿ ನೆಲೆಗೊಂಡ್ರು. ನೆಲೆಗೊಂಡ್ಮೇಲೆ ಒಂದಲ್ಲ ಒಂದು ದಿವಸ ಅವರು ಸಮಾಧಿಯಾದ ಸ್ಥಳದಲ್ಲಿ ಲಿಂಗ ಉದ್ಭವ ಆಯಿತು. ಅದ ಒಬ್ಬ ಜುಂಜೇಗೌಡ ಅಂತಕ್ಕಂಥ ದನ ಕರೆ ಮೇಯಿಸ್ತಿದ್ದು. ಅವನ ಹಸು ಮನೆಗೆ ಬಂದರೆ ರಕ್ತ ಕರೆಯೋದು, ಕಾಡಿಗೆ ಹೋದರೆ ಹಾಲು ಕರೆಯೋದು. ಆ ಬಿದಿರುಗುತ್ತಿ ಒಳಗೆ ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೊರಟಾಗ ಒಳಗಡೆ ಲಿಂಗ ಇತ್ತು. ಆ ಲಿಂಗ ಹೊಡೆದಾಗ ಮಹದೇಶ್ವರು ಇದು ನೋವಾಯ್ತದೆ ಎಂದಾಗ ಅಲ್ಲಿ ದೇವಸ್ಥಾನ ಕಟ್ಟಿದ್ರು. ಅದು ಮಠಕ್ಕೆ ಮತ್ತು ದೇವಸ್ಥಾನಕ್ಕೆ ಸಂಪರ್ಕ ಆಯಿತು. ಇವೆರಡೂ ಸಂಪರ್ಕ ಕುಂತೂರು ಮಠಕ್ಕಾಯಿತು. ಇದು ಮಹದೇಶ್ವರ ಪವಾಡ ಲೀಲೆ. ಕುಂತೂರು ಮಠದಿಂದ ಮಹಾದೇವ ಅಂತ ಹೆಸರು ಕರೆಸ್ಕೊಂಡು ಈಗಲೂ ಮಹದೇಶ್ವರದು ಒಂದಷ್ಟು ಕುರುಹುಗಳಿದೆಯಲ್ಲ ಇಲ್ಲೇ. ಅದೇ ಅವ್ರದ್ದೇ ಇಲ್ಲಿ ಇದ್ದಾಗ ಅವ್ರ ಬೆತ್ತ ಜೋಳಗೆ ಪ್ರತಿಯೊಂದು ಇದೆ ಕುರುಹು.
ಇಲ್ಲಿಂದ ಪ್ರಸಾದ ಹೋಯ್ತಿತ್ತಲ್ಲ, ಹ್ಞೂ ಪ್ರಸಾದ ಹೋದ್ರೆ ಪ್ರಸಾದನಿಗೆ ಸ್ವೀಕರಿಸ್ತಾರಲ್ಲ ಮಹದೇಶ್ವರರು, ಹ್ಞೂ ತಂದು ಕೊಟ್ಟರು ಅಂದ್ಬಿಟ್ರೆ ಈಗ ನಾವು ಹೊಸ್ತದ ಬುದ್ಧಿಯವರು ಭಸ್ಮ ಹಾಕು ಅಂದ್ರೆ ಆಗ್ತಿರ್ಲಿಲ್ಲ, ಸುಮ್ಮನೆ ಏನೋ ಕೊಟ್ಟದ ಪ್ರಸಾದ ಅಂತ ತಿನ್ಕೊಂಡು ಹೊಂಟೈತಿದ್ದೆ. ಹಾಂ ವೀರಶೈವ ಧರ್ಮ ವಿಭೂತಿ, ಹಾಂ ಲಾಂಛನ ವಿಭೂತಿ, ಹಾಂ ಕಾವಿ ಲಾಂಛನ ಇವೆಲ್ಲ ಇರಬೇಕು ಹ್ಞೂ ಅಂತ ಮಹದೇಶ್ವರರು ಸಹ ಇಲ್ಲಿಗೆ ನೀವು ತತ್ತಿದ್ದೀರಲ್ಲ ಎಣ್ಣೆ ಮಜ್ಜನ, ಹ್ಞೂ ಅದು ಎಣ್ಣೆ ಮಜ್ಜನ ಆಗಬೇಕಾಗಿದ್ರೆ ಅದು ಹ್ಞೂ ಮಠದ ಕುರುಹಾಗಿ ಒಂದು ಬೆತ್ತ ಹಿಡ್ಕೊಂಬನ್ನಿ. ಹ್ಞೂ ಗುರುವಿನ ಸಂಕೇತ ಅದು, ಶಿವನಿಗೆ ಸಂಕೇತ ತ್ರಿಶೂಲ, ಗುರು ಸಂಕೇತ ಬೆತ್ತ. ಬೆತ್ತ. ಗುರು ಹ್ಞೂ ಯಾವತ್ತೂ ಸಂಪಾದನೆ ಮಾಡಿ ದುಡ್ಡ ಕೂಡಿಟ್ಕೊಂಡವ್ರಲ್ಲ, ಅವರು ಭಿಕ್ಷೆ ಮಾಡೋರು. ಹ್ಞೂ ಆದ್ದರಿಂದ ಭಿಕ್ಷದ ಸ್ವರೂಪಲಿ ಜೋಳಗ್ಗೆ ಹಾಕೊಂಬನ್ನಿ. ಹ್ಞೂ ಪಾದಕ ನಿಮಗೆ ಕಾಲು ನೋಯ್ತದ, ಪಾದಕ ಹಾಕೊಂಬನ್ನಿ ಹ್ಞೂ ಅಂತ ಹೇಳಿದ್ಮೇಲೆ ಅದೇ ಸಂಕೇತ ಇಲ್ಲಿ ತ್ರಿಶೂಲ, ಬೆತ್ತ, ಜೋಳಿಗೆ ಎಲ್ಲ ತಿಂಗಳಿಗೊಂದಪ್ಪ ಈಗಲೂ ಎಣ್ಣೆ ಮಜ್ಜನ ಅಂತ ಅಲ್ಲಿ ಹಿಂದಿನ ದಿವಸ ಇಲ್ಲಿ ಸಂಕೇತವಾಗಿ ಹೋಯ್ತದೆ. ಅಲ್ಲಿ ಬಂದದು ನಾಕಾಣಿ ಇಲ್ಲಿಗೂ ಸೇರಬೇಕು. ಹ್ಞೂ ಎಲ್ಲಿಗೆ ದೇವಸ್ಥಾನಕ್ಕೆ ಬರ್ತದಲ್ಲ, ಭಕ್ತಾದಿಗಳೆಲ್ಲ ಕೊಡ್ತಾರಲ್ಲ, ₹1 ಕೊಟ್ಟರೆ ನಾಕಾಣಿ ಮಠಕ್ಕೆ ಸೇರಬೇಕು. ಹ್ಞೂ ಅದು ಚಪ್ಪೋಡು ಪುರಾತನದ ಕಟ್ಟುನಿಟ್ಟು. ಈಗಿಂದ ರಾಜಕೀಯ ಪುಡಾರಿಗಳು, ರಾಜಕೀಯದವರು ಅದೆಲ್ಲನೂ ಕಣ್ಣು ಮರೆಸ್ಬಿಟ್ಟು ಮಠಕ್ಕೆ ಅನ್ಯಾಯ ಮಾಡ್ಯಾರ, ಶಿವಧರ್ಮಕ್ಕೆ ಅನ್ಯಾಯ ಮಾಡ್ಯಾರ. ಮಹದೇಶ್ವರ ಪವಾಡ ಮಾಡೋದನ್ನು ತೋರಿಸೋದಕ್ಕೆ ಉಡುಗಾಲವಿಲ್ಲೇ ತಾವೇ ಹೊಡ್ಕೊಂಡು ದುಬಾರಿ ಮಾಡ್ಕೊತಾವ್ರೆ. ಇದ್ರ ಮೇಲೆ ನಾವೇನೋ ಹೇಳೋಕ್ಕಾಗಲ್ಲ. ನೋಡಿ ಎಲ್ಲ ಇಲ್ಲೇ ಇದೆ ಮೂಲ. ಇಲ್ಲಿ ಸಾಮಾನ್ಯದವರಲ್ಲ ಸ್ವಾಮೀಜಿಗಳು. ಕಾವೇರಿ ಪ್ರವಾಹ ಬಂದರೆ ಇಲ್ಲಿಂದ ಅಲ್ಲಿ ಯಾರೂ ದಾಟಕ್ಕೆ ಆಯ್ತಿರ್ಲಿಲ್ಲ. ಆ ಕಡೆ ಭಕ್ತರನ್ನ ನೋಡೋಕೆ ಆಯ್ತಿರ್ಲಿಲ್ಲ. ಅವ್ರ ಕಷ್ಟವೇನು ಸುಖವೇನೋ ಅನ್ನೋಕೆ ಆಯ್ತಿರ್ಲಿಲ್ಲ. ಬಾಳೆ ಎಲೆ ಹಾಸ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಆಚೆ ಕಡೆಗೆ ಹೋಗಿ, ನೀರಿನ ಮೇಲೆ ಕೂತ್ಕೊಂಡು ಆಚೆ ಕಡೆ ಹೋಗಿ ಭಕ್ತಾದಿಗಳು ನೋಡ್ಕೊಂಡು ಬರ್ತಿದ್ದ ಜಾಗ ಇದು. ಚಿಲಕೋಡಿಗೆ ಕುಂತೂರಿಗೂ ಸುರಂಗ ಮಾರ್ಗ ಹೋದ. ಆ ಸುರಂಗ ಮಾರ್ಗದಲ್ಲಿ ಹೋಗೋದು ಬರೋದು ಪ್ರಯಾಣಗಳು ಬೆಳೆಸ್ಕೊಂಡು ಕಷ್ಟ ಸುಖ ವಿಚಾರಿಸ್ಕೊಳ್ತಿದ್ದ ಜಾಗ. ಶರಣರು ತಳಭಾಗದಲ್ಲಿ ಅವರಾಯ್ತು ಹೇಳ್ತಾರೆ, ನಮಗಂತೂ ಗೊತ್ತಿಲ್ಲ ಅದು. ಅದು ನೋಡೋ ಶಕ್ತಿನೂ ನಮ್ಮಲ್ಲಿಲ್ಲ. ಗುಹೆ ಒಳಗಿದ್ರೆ ಯಾರು ನೋಡೋಕ್ಕಾದ್ರು? ಆ ಧೈರ್ಯ ಬೇಕಲ್ಲ ನಮ್ಗೆ, ಆ ಶಕ್ತಿ ಬೇಕಲ್ಲ. ಈಗ ನಾವು ಮನಗೋಗ್ಬೇಕಾಗಿದ್ರೆ ಪ್ರಾಣ ಓದ್ದ ದಾರಿಯಲ್ಲಿ ಉಳ್ಕೊಳ್ಳೋದ ಗೊತ್ತಿಲ್ಲ, ಆದರೂ ಪ್ರಾಣದ ಮೇಲೆ ಆಸ್ತ ನಾವಾಗ. ಆಗ ಅವ್ರನ್ನೆಲ್ಲ ಶರಣರು ನೋಡೋಕೆ ಯಾರು ಹೋಗೋಕೆ ಚಿಂತನೆ ಮಾಡಿದ್ರು. ಈಗ ಕುಂತೂರು ಬೆಟ್ಟಕ್ಕೆ ಹೋಗಿ ಗುಹೆ ಅದ, ಅಲ್ಲಿ 1 ಮಾರು 2 ಮಾರು ಆಗ್ಬೋದು ಅಷ್ಟೇ. ಒಳಗಡೆಯಿಂದ ತೋಲಕ್ಕಿ ಅಂತ ಹೇಳ್ತಾರೆ, ಅದೇನು ಹೇಳಿರ ಗೊತ್ತಿಲ್ಲ ನಿಮ್ಮ ಭಾಷೆ. ಅವೆಲ್ಲ ಬಂದು ಕಣ್ಣಿಗೆ ಬಿಡೋದು ಮಾಡೋದು. ಒಳಗಡೆ ಯಾವ್ಯಾವ ಪ್ರಾಣಿಗಳಿದ್ದವು ಏನೋ ಗೊತ್ತಿಲ್ಲ. ಧೈರ್ಯವಾಗಿ ಹೋಗೋ ಜನ ಇಲ್ಲ. ಆಮೇಲೆ ಕತ್ಲೆಲ್ಲ, ಅದು ಕಾರ್ ಗತ್ಲ, ಎಂಥ ಬ್ಯಾಟ್ರಿ ಹಿಡಿದು ಬೆಳಕು ಕಾಣಲ್ಲ ಅಂಥ ಕತ್ಲ ಅದು. ಅದಕ್ಕೆಲ್ಲ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ಹೋಗಿ ಅದನ್ನು ಪರಿಚಯ ಮಾಡ್ಕೊಂಡು ಜಗತ್ತಿಗೆ ತೋರಿಸೋಂಥ ಜನ ಶರಣರು ಹುಟ್ಟಬೇಕು ಅಷ್ಟೇ. ಶರಣರನ್ನು ಮರಣದಲ್ಲಿ ಕಾಣುವಂಥ, ಶರಣರಿಗೆ ಮರಣವೇ ಮಹಾನವಮಿ ಅಂತೇಳಿ ಅವರು ಸಾವಿಗೆ ಎದುರಿದವರಲ್ಲ. ಆದ್ದರಿಂದ ಅವರು ಆಗ್ಬೋದು. ನಾವು ನೀವು ಹೋಗಿ ಅಂತಂದ್ರೆ ನಮ್ಗೆ ಶಕ್ತಿ ಇಲ್ಲ, ಧೈರ್ಯವೂ ಇಲ್ಲ. ಗೊತ್ತಿಲ್ಲ, ನನಗೆ ಧೈರ್ಯ ಇಲ್ಲ ಅಲ್ಲಿ ಹೋದ್ರೆ. ಮತ್ತೆ ಹೋಗಿದ್ದೆ ಅಲ್ಲಿ ಗಂಟ ಹೋಗಿದ್ರೆ ಮತ್ತೆ ಒಳಗಡೆ ಹೋಗಿ ಧೈರ್ಯ ಇಲ್ಲ ನನಗೆ. ನಾನಂದೆ ಹೆಂಗಿದೆ ಇದು ಗವಿ, ಒಳಗಡೆ ಹೆಂಗೆ ಹೋಗೋದು ಅಂತ. ಕುಂತೂರು ಶಂಭುಲಿಂಗೇಶ್ವರನ ದೇವಸ್ಥಾನದ ಒಳಗದ ಅಲ್ಲಿ ಗುಹೆ. ಅಲ್ಲಿ ಕುಂತೂರು ಇಲ್ಲಿ ಚಿಲ್ಕೋಡಿನಲ್ಲಿ ಬಸವಣ್ಣವರು ಅಂತ ಒಬ್ರು ಇದ್ರು. ನನ್ನ ಅವ್ರ ಅಣ್ಣನ ಮಗನೂ ಕಳಿಸಿದ್ರು. ಅವರು ಪ್ರೆಸ್ ಇಟ್ಕೊಂಡಿದ್ರು, ನಿಜಗುಣ ಪ್ರೆಸ್ ಅಂತ, ಪ್ರಭು ಅಂತಿದ್ದ ಅವ. ನಾವಿಬ್ಬರು ಜೊತೆಗಾರರು. ನಮ್ಮಿಬ್ಬರನ್ನು ಅಲ್ಲಿ ನುಗ್ಗಿ ನೋಡ್ಕೊಂಬನಿ ಅಂತ ಕಳಿಸ್ತಿರು. 1-2 ಬ್ಯಾಟ್ರಿ ಕೊಟ್ಟಿದ್ರು ಕೈಗೆ, ಉದ್ದವಾಗಿ ಕಂತ ಕಟ್ಕೊಂಡು ವೈರ್ ಕೊಟ್ಟಿದ್ರು. ನಾವು ಬಲ್ಪ್ ಇಟ್ಕೊಂಡು ಒಳಗೆ ಹೋಯ್ತಿದ್ದ, ಎಲ್ಲಿ ಬೆಳಕು ಬೀಳುತ್ತೆ ಅಲ್ಲಿವರೆಗೆ. ಇಲ್ಲಿಂದ ಅಲ್ಲಿವರೆಗೆ ಹೋಗಿ, ಇಲ್ಲಿವರೆಗೆ ಗೇಟ್ನವ್ರಿಗೆ, ಅಲ್ಲಿ ಕೆಳಗೆ ಇಳಿಬೇಕು, ಮುಚ್ಚಿ ಹೋಗೋದು. ನಾನು ಪ್ರಭುನಿಗ ಮುಂದೆ ಹೋಗಯ್ಯ ಅಂದೆ. ನಾನು ಪ್ರಭು ಸ್ವಾಮಿ ಅಂತ ಅವ್ರ ಹೆಸರು. ಬಸವಣ್ಣವರಿದ್ದು, ನೀನು ಹೋಗು ರಕ್ಷಕರು, ನೀನು ಹೋಗು ಮೂರ್ತಿ, ನೀನು ಧೈರ್ಯಶಾಲಿ ಅಂತ ಇಂತೀವ ಅಂತ ಹೋಗೋದು. ಬುದ್ಧಿ ಇದು ಬ್ಯಾಡಿ, ನಿಮ್ಮ ಅಣ್ಣನ ಮಗನಾದ್ರೇನ ನಾನಾದ್ರೇನ, ಪ್ರಪಂಚ ಬಿಟ್ಟು ಒಳಗೆ ಹೋಗ್ಬೇಕು ಅಂತ ಬಂದೀವಿ, ಒಯ್ತೀವಿ ನೋಡೋ ಬಿಡಿ. ನಾನು ಹೋಗ್ರಿ ಬುದ್ಧಿ ಅಪ್ಪಣ ಕೊಡಿ ಬರ್ತೀನಿ, ಕತ್ಲಾಯ್ತು. ಗುರು ಮಲ್ಲೇಶ.